शुभ गुणदायके शुभ वरदायके मननायक हेलो शुभ गुणदायक शुभ वरदायक भोगनायक नमोस्तुते शुभ गुणदायक शुभ वरदायक भोगनायक नमोस्तुते शुभ सुखदायक शुभ वरदायक शुभ सुखदायक शुभ फलदायक सिद्धि विनायक नमोस्तुते शुभ गुणदायक शुभ वरदायक शुभ गुणदायक शुभ वरदायक भोगनायक नमोस्तुते विभव प्रदायक बुद्धि विनायक नमोस्तुते बुद्धि विनायक नमोस्तुते अभव समात्रक विभव रक्षक अभव समात्रक विभव रक्षक सिद्धि विनायक नमोस्तुते सिद्धि विनायक नमोस्तुते शुभ गुणदायक शुभ वरदायक शुभ गुणदायक शुभ वरदायक भोगनायक नमोस्तुते सुतवर लंबोदर लंबोदरा नायक नमोस्तुते सौख्यनायक नमोस्तुते करिमुखान्वित उदारस्तोषित करिमुखान्वित उदारस्तोषित प्रमथ विनायक नमोस्तुते प्रमथ
विनायक नमोस्तुते नमः विनायक नमोस्तुते सिद्धि विनायक नमोस्तुते सिद्धि विनायक नमोस्तुते शुभगुणदायक शुभवरदायक शुभगुणदायक शुभवरदायक भोजनायक नमोस्तुते शंकर नंदन किंकर रक्षक भक्त विनायक नमोस्तुते भक्त विनायक नमोस्तुते शंकर नंदन किंकर रक्षक भक्त विनायक नमोस्तुते संकट शंकित पुटराजमुता नमोस्तुते शांति विनायक नमोस्तुते सिद्धि विनायक नमोस्तुते सिद्धि विनायक नमोस्तुते शुभगुणदायक शुभवरदायक शुभगुणदायक शुभवरदायक भोगननायक नमोस्तुते भोगननायक नमोस्तुते शुभसुखदायक शुभफलदायक शुभसुखदायक शुभफलदायक सिद्धिविनायक नमोस्तुते सिद्धिविनायक नमोस्तुते शुभगुणदायक शुभवरदायक शुभगुणदायक शुभवरदायक शुभगुणदायक शुभवरदायक भोगननायक नमोस्तुते शाम्भवे नमः पार्वतीपति शिवहर महादेव गुरुदेव महादेव गुरुदेव सदा शिवः गुरुदैवत्परन्नास्ति तस्मै श्री गुरुवे नमः असतो मा सद्गमय तमसो मा ज्योतिर्गमय मृत्युंजय
ಸಂಗಮಯ ತಸ್ಮೈ ಶ್ರೀ ಗುರುವೇ ನಮಃ. ಪಂಚಾನನತ್ತನುದ್ಭೂತ ಪಂಚ ಅಕ್ಷರಮನುಪಮಾ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಾ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂ ದೇಹಿ ಮೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಚೈತನ್ಯಂ ಶಾಶ್ವತಂ ಶಾಂತಂ ವಿಮಾತೀತಂ ನಿರಂಜನೋ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬಜೇ ನಮಃ ಪಾರ್ವತಿ ಮದೇಶ್ವರ ನಮಃ. ಶರಣಗಾದಿಲಿಂಗೇಶ್ವರ ಮಹಾರಾಜಿಗೆ ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರ್ತಕ್ಕಂಥ ಸದ್ಗುರು ಶರಣ ಗಾದಿಲಿಂಗೇಶ್ವರದ ಅವಳನ್ನು ಅನುಮತಿಯಲ್ಲಿ ಸ್ಥಾಪಿಸಿಕೊಂಡು ಆ ಪರಮ ಪವಿತ್ರ ಪಾದರಗಳ ಜಗಣಪೂರ್ವಕವಾಗಿ ಅನಂತರದ ದಿನದಂಡ ಪ್ರಣಾಮವನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರದ ಅವಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಜಗತ್ಕರ್ತರು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರದ ಅವಳನ್ನು ಮಸ್ತಕದಲ್ಲಿರಿಸಿಕೊಂಡು ಆ ಪರಮ ಪವಿತ್ರ ಪಾದರಗಳ ಜಗಣಪೂರ್ವಕವಾಗಿ ಅನಂತರದ ದಿನದಂಡ ಪ್ರಣಾಮವನ್ನು ಅರ್ಪಿಸಿ ಎನ್ನ ಆರಾಧ್ಯ ಗುರುವಾಗಿರ್ತಕ್ಕಂಥ ಶರಣಲಿಂಗೈಕ ವಾಸಲಿಂಗ ಪಪ್ಪಂಗಡದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿಗೂ ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 11ನೇ ಜನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ತಾತನವರ ಪುರಾಣ ಪ್ರವಚನವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥಾ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥರಾಗೋಣ. ಸಾಂಬ ಜೈ ನಮ ಪಾರ್ವತಿ ಬಜರ ಮಹಾದೇವ್. ನಿನ್ನಿನ ದಿನ ಏನು ನಡೆದಿತ್ತಂತಕ್ಕಂಥ ವಿಷಯನ ಸಿಂಹಾಲೋಕನ ಮಾಡಿಕೊಂಡು ಪುರಾಣ ಬಗ್ಗೆ ಬರ್ತಕ್ಕಂಥರಾಗೋಣ. ಕ್ಷೇತ್ರವನ್ನ ಸುಕ್ಷೇತ್ರವಾಗಿರ್ತಕ್ಕಂಥ ಶರಣ ಗಾದಿಲಿಂಗೇಶನು ಶಾಂತಮ್ಮನ ಆಲಯದೊಳಗೆ ತನ್ನ ಸುಗಮವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸುತ್ತಾ ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಗೈತಕ್ಕಂಥವನಾದ ಗಾದಿಲಿಂಗೇಶ್ವರ ಅಂತಕ್ಕಂಥ ನಾಮ ತೊಲಗಲಿಲ್ಲ. ಗಾದಿಯವರೇ ಪುಣ್ಯವಂತರು. ಈ ರೀತಿಯಾಗಿ ಶಾಂತಮ್ಮನ ಆಲಯನ್ನ ಸೇರಿದ. ಆದರೂ ಕೂಡ ಬ್ರಾಹ್ಮಣರು ಅಲ್ಲಿಗೆ ಬಿಡಲಿಲ್ಲ. ವೇಷ ಸ್ತ್ರೀಗೆ ಹಣವನ್ನು ಕೊಟ್ಟು ಬ್ರಹ್ಮಚಾರ್ಯವನ್ನು ಕೆಡಿಸಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ಆ ವೇಷ ಕೂಡ ಆ ಒಂದು ದುಡ್ಡಿನ ಆಶೆಗಾಗಿ ಲಿಂಗೇಶನ ಬಂದಿರತಕ್ಕಂಥ ಬ್ರಹ್ಮಚಾರ ಕೆಡಿಸಬೇಕಂತೇಳಿ ಆ ಹೆಣ್ಣುಮಗಳಿಗೆ ಆ ದುಡ್ಡನ್ನ ಒಂದು ಒಪ್ಪಂದ ಮಾಡಿಕೊಂಡು ಕಳಿಸ್ತಕ್ಕಂಥವ್ರಾದ. ನಮ್ಮ ಮನೆಯೊಳಗೆ ಪಾದ ಪೂಜೆ ಇದೆ ಲಿಂಗೇಶ ಬರಬೇಕಂತೇಳಿ ಬಿರ್ನಿಸ್ಕೊಂಡಂತ ಆ ಹೆಣ್ಣುಮಗಳ ಮನೆಗೆ ತಾತನವರು ಹೋದರು. ಆಗ ಆ ಒಂದು ರೂಪ ಲಾವಣ್ಯಗಳನ್ನ ಎಲ್ಲಾ ಒಂದು ರೀತಿಯಲ್ಲಿ ಆ ವೇಷ ತೋರಿಸಿದಾಗ ಕಣ್ಣು ತೆರಲಿಲ್ಲ, ತಾತ ನೋಡ್ಲಿಲ್ಲ. ಆದರೂ ವೇಷ ಎರಡು ಕೈಲಿಂದ ಅಪ್ಕೊಳ್ಳಕ್ಕೆ ಹೋದಾಗ
ತಾತ ಸಣ್ಣ ಹುಡುಗಾಗಿ ಕೂರ್ತಕ್ಕಂಥವನಾದ. ಗಾಬರಿ ಆದಳು. ಬ್ರಾಹ್ಮಣರೆಲ್ಲರೂ ಓಡಿ ಹೋದರು. ಈ ವೇಷ ಸ್ತ್ರೀಗೆ ಏನಾಯ್ತು, ಅಪ್ಪಕ್ಕೆ ಹೋದಂತ ಎಲ್ಲ ಕೈಗಳಿಗೆ ಕಾಲುಗಳಿಗೆ ಕುಷ್ಠ ರೋಗ ಪ್ರಾಪ್ತಿ ಆಯಿತು. ಕೈಯೆಲ್ಲ ಜಿಬಿಜಿಬಂತು, ಕಾಲೆಲ್ಲ ಜಿಬಿಜಿಯಾಗಿ ಕ್ರಿಮಿಗಳು ವಾಸ ಮಾಡಿದ್ರು. ಉಳ್ಳಿಕ್ಕರೆ ಆ ಭಾವ ಸ್ಥಿತಿಗೆ ಬಂದು ಮರಣ ಸಂಕಟಕ್ಕೆ ಬಂದಾಗ ಇದು ಲಿಂಗೇಶನ ಬಳಿಗೆ ಹೋಗಿ ನಾನು ನಿವೃತ್ತಿ ಮಾಡಿಕೊಳ್ಬೇಕಂತೇಳಿ ಹಣ್ಣುಗಳನ್ನ ಆ ಉಡಿಯೊಳಗಿಟ್ಟು ರೂಪ ಸುಂದರಿಯಾಗಿರ್ತಕ್ಕಂಥ ಹೆಣ್ಣುಮಗಳು ಎಲ್ಲ ವೇಷ ಸ್ತ್ರೀಯ ರೂಪ ಲಾವಣ್ಯ ಎಲ್ಲ ಕೆಟ್ಟು ಹೋಯಿತು. ಆ ಶಾಂತಮ್ಮನ ಮನೆಗೆ ಬಂದು ಭಕ್ತಿಯಿಂದ ಬೇಡಿಕೊಂಡು, ಯಪ್ಪ ನಾನು ಕುಲದಲ್ಲಿ ವೇಷ ಸ್ತ್ರೀ ನಿಜ, ಆದರೆ ನಿನ್ನ ಬ್ರಹ್ಮಚಾರ್ಯವನ್ನು ಕೆಡಿಸಬೇಕಂತ ನನ್ನ ಮನಸ್ಸಿನಿಂದ ನಾನು ಬರಲಿಲ್ಲ. ಹಣದಲ್ಲಿ ಹಣದ ಆಸೆಗಾಗಿ ಈ ಪ್ರಕಾರವಾಗಿ ನಾನು ನಡ್ಕೊಳ್ಬೇಕಾಯಿತು. ನನ್ನನ್ನು ಕಾಪಾಡಬೇಕು ತಂದೆ, ನಿನ್ನ ಬಿಟ್ಟು ಯಾರೂ ಇಲ್ಲ ಅಂತೇಳಿ ಭಕ್ತಿಯಿಂದ ಆ ಒಂದು ಲಿಂಗೇಶನ ಬಳಿಯಲ್ಲಿ ತೊಡ್ಕೊಂಡಾಗ ಹಣ್ಣುಗಳಿಗೆ ಬೆತ್ತವನ್ನ ತಾಗಿಸಿದ. ಈ ಹಣ್ಣು ನೀನು ದಿನನಿತ್ಯವಾಗಿ ಅಂಬಾದೇವಿ ಪರಮಾತ್ಮನ ನೆನೆದು ನೀನು ಸ್ವೀಕಾರ ಮಾಡಮ್ಮ, ರೋಗ 7 ಹೆಸರಿನದಂಗಾಗತ್ತೆ ಹೋಗಂತೇಳಿ ಆತನ ವಾಣಿಯಾಯಿತು. ದಿನನಿತ್ಯವಾಗಿ ಆ ಹಣ್ಣನ್ನು ಸೇವನೆ ಮಾಡಿ ಗಾದಿಲಿಂಗೇಶನ ಧ್ಯಾನ ಮಾಡಿದ ಏನು ಮಾಡಿದ್ರು, ತನ್ನ ಕುಷ್ಠರೋಗ ನಿವೃತ್ತಿ ಮಾಡಿಕೊಂಡು ಗುಣಮುಖಳಾಗಿ ಆ ಕುಲದ ವೇಷ ಸ್ತ್ರೀಯ ಬಿಟ್ಟು ತನ್ನ ಮಾರ್ಗದರ್ಶಕಳಾಗಿ ಭಕ್ತಿ ಭಾವದಿಂದ ನಡ್ಕೊಳ್ತಕ್ಕಂಥವಾಗಿರ್ತಕ್ಕಂಥ ಲೀಲೆಯನ್ನ ಹಿಂದಿನ ದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ತಿಳ್ಕೊಂಡಿವಿ. ಇಂದಿನ ದಿನ ಬ್ರಾಹ್ಮಣರು ಏನ್ ಮಾಡಿದ್ರು, ವಿಷದ ಕರ್ಜಿಕಾಯಿಗಳು, ಪಾಷಾಣ ಬರೆಸಿರ್ತಕ್ಕಂಥ ಕರ್ಜಿಕಾಯಿಗಳನ್ನ ತಯಾರು ಮಾಡಿದ್ರು. ಕೆಲವು ಯಾಲಕ್ಕಿ ಸಕ್ಕರೆ ಬರೆಸಿರ್ತಕ್ಕಂಥ ಕರ್ಜಿಕಾಯಿ ತಯಾರು ಮಾಡಿದರು. ಯಾವ ಈ ಬಾಣಂತಿಯ ಒಂದು ಪ್ರಸೂತಿಯಲ್ಲಿ ನಡೆದಿದ್ದಲ್ಲ ಸೊಸೆ, ತಾನು ಏನೋ ನೀರನ್ನೊಳಗೆ ಬೆತ್ತ ಹತ್ತಿ 3 ಗುಡುಗು ಗುಡುಸು ಅಂತೇಳಿ ಏನೋ ಆಜ್ಞೆ ಮಾಡಿದ್ದೋ, ಆ ಬ್ರಾಹ್ಮಣ ತಾತನ ಮೇಲೆ ಬಹಳ ಪ್ರೀತಿ ಭಕ್ತಿ ಭಾವದಿಂದ ಇತ್ತು ಮನಸ್ಸು. ಆಗ ಆತನ ಕರೆದು, ನಿನ್ನ ಮಾತಿಗೆ ಬದಲಿಲ್ಲ ಲಿಂಗಪ್ಪ, ನಮ್ಮ ಮನೆಗೆ ಹಬ್ಬದೂಟ ಐತೆ ಅಲ್ಲಿ ಇವತ್ತು ಕರ್ಕೊಂಡು ಬಾ ಅಂತ. ಆಯ್ತಪ್ಪ, ಹೋದ ಲಿಂಗೇಶ, ಇವತ್ತು ಹಬ್ಬದೂಟ ಐತೆ ನಮ್ಮ ಮನೆಯೊಳಗ, ನೀನು ಬರಬೇಕು. ಆಯ್ತು ಸ್ವಾಮಿ ಬರ್ತೀನಿ ಅಂತೇಳಿ ಆ ಬ್ರಾಹ್ಮಣನ ಕಳಿಸಿ ತಾತ ಶಾಂತಮ್ಮನ ಆಲಯದಿಂದ ಎಲ್ಲಿಗೆ ಬಂದ ಬ್ರಾಹ್ಮಣನ ಮನೆಗೆ ಬರ್ತಕ್ಕಂಥವರಾಗಿದ್ದಾನೆ. ಆ ವಿಷದ ಕರ್ಜಿಕಾಯಿಯ ಒಂದು ಲೀಲೆ ಏನೆಂಬುದನ್ನು ತಿಳಿದುಕೊಳ್ಳೋಣ. ಲೀಲೆಯಂ ಮತ್ತೊಂದನುರೆವೇ ಮೇಲೆ ನಿಪ ಸದ್ಗುಣಿಗಳಹುದು ವಿಶಾಲಮತಿಗಳೆನಿಪ್ಪುದು ಉತ್ತಮ ವರ್ತನವ ತಿಳಿದು ಶೀಲವಂತನೆನಿಪ್ಪ ಕೆಲ ದ್ವಿಜರೋಲೈಸುತ್ತೆ ಓಲೈಸುತ್ತಿವನು ವಿನಯದಿ ಸಕಾಲದು ತಮ್ಮಾಲಯಕ್ಕೆ ಭೋಜನಕ್ಕೆ ಕರೆದೊಯ್ದು. ಸಾಂಬಜಯ ನಮ ಪಾರ್ವತಿ ಬಜರರ ಮಹಾದೇವ. ಆಗ ಅವ್ರ ಮನೆಗೆ ಬಂದ. ಆ ಸ್ವಾಮಿಯರೆಲ್ಲ ಒತ್ತಡಿ ಕೂತ್ಕೊಂಡ್ರು, ತಾನು ಒತ್ತಡಿ ಕೂತ್ಕೊಂಡ. ಪಾಷಾಣ ವಿಷ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿಗಳನ್ನ ಲಿಂಗೇಶನಿಗಿಟ್ರು. ಇಂಥ ತಾವು ಯಾಲಕ್ಕಿ ಸಕ್ಕರೆ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿಗಳನ್ನ ತಮ್ಮ ಒಂದು ಪತ್ರೊಳಗೆ ತಾವು ಇಟ್ಟುಕೊಂಡ್ರು. ಆಗ ಯಥೇಷ್ಟವಾಗಿರ್ತಕ್ಕಂಥ ಆ ವಿಷ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿಗಳನ್ನ ಲಿಂಗೇಶ ತಿಂದ. ತಾವು ಆ ಯಾಲಕ್ಕಿ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿ ತಿಂದರು. ಅಲ್ಲಿನಿಂದ ನಿಂದಿರಲಿಲ್ಲ ತಾತ. ಹೆಗಲ ಮೇಲೆ ಕಂಬಳಿ ಕೆಟ್ಟು ಸೀದಾ ಶಾಂತಮ್ಮನ ಮನೆಗೆ ಬಂದ. ಬಂದು ಶಾಂತ ಅಂದ, ಏನೇ ಅಪ್ಪ ವೇದ ವಾಕ್ಯ ಶಾಂತಮ್ಮಗ, ಆ ದೇವರ ಮನೆಯೊಳಗೆ ಆಸ್ತಿ ಸಿದ್ಧತೆ ಮಾಡಮ್ಮ. ಆಯ್ತಪ್ಪ ಅಂತೇಳಿ ಎಲ್ಲ ದೇವರ ಮನೆಯೊಳಗೆ ಹಾಸಿಗೆ ಹಾಯಿಸಿದ್ಲು. ಆಗ ಒಂದು ತಬ್ಬಿಗೆ ನೀರಿಟ್ಲು. ಆಗ 3 ದಿನಗಳ ಪರ್ಯಂತರವಾಗಿ ಬಾಗಿಲು ತೆಗೆದು ನೋಡಬೇಡ ನನ್ನ ಅಂದ. ಆಯ್ತಪ್ಪ. ಆಗ ಬಾಗಿಲ ಹಾಕಿಕೊಂಡು, ನಮ್ಮಪ್ಪ ಹುಂಡಿಲ್ಲ, ನಮ್ಮಪ್ಪ ಸ್ನಾನ ಪೂಜೆ ಮಾಡಿಕೊಂಡಿಲ್ಲ ಅಂತೇಳಿ ತಾನು ಸ್ನಾನ ಪೂಜೆ ಇಲ್ಲ, ಭೋಜನ ಇಲ್ಲದಾಗ ಎಲ್ಲಿ ಮಕ್ಕಂಡು, ತಾತೇನು ಒಳಗ ಮಕ್ಕಂಡಿದ್ದೋ ಆ ವಸ್ತಿನಿ ತೆರೆಗೊಂಡು ತಾನು ಮಕ್ಕಂಡು. ಹಾಗೇನಾಯ್ತು, 1 ದಿನ ಆಯ್ತು, 2 ದಿನ ಆಯ್ತು. ಗುಳಿದ ಕ್ಷೇತ್ರದೊಳಗೆ ಲಿಂಗೇಶ ಕಾಣಲಿಲ್ಲ. ಬ್ರಾಹ್ಮಣರಿಗೆ ದೊಡ್ಡ ಸಂತೋಷ ಆನಂದ ಆಯ್ತು. ಮಡ್ಡು ಕುರುಬ ಎಲ್ಲಿ ಸತ್ತು ವಿಷ ಬೆರೆಸಿರ್ತಕ್ಕಂಥ
ಕರ್ಜಿಕಾಯಿಗಳು ಯಥೇಷ್ಟವಾಗಿ ತಿಂದಾನೆ. ಎಲ್ಲಿ ಬಿದ್ದರೋ ಸತ್ತೋಗ್ಯಾನ. ಆಯ್ತು ನಮ್ಮದೇ ಇನ್ನ ಗುಳಿದೊಳಗ. ಹಾಗೇನಾಯ್ತು, ಒಂದು ದಿನ ಆಯ್ತು, 2 ದಿನ ಆಯ್ತು, 3 ದಿನದೊಳಗ ಬಾಕಳ ತೆಗೆದ ತಾತ. ಬಾಕಳ ತೆಗೆದ ಆ ಒಂದು ಇರ್ತಕ್ಕಂಥ ಶಾಂತಮ್ಮ ಮಕ್ಕಳಿರ್ತಕ್ಕಂಥ ಆ ಸ್ಥಿತಿಯನ್ನು ನೋಡಿದ. ಶಾಂತ ಅಂದ, ಏನಪ್ಪ ಏನಮ್ಮನೆ ಸ್ನಾನ ಇಲ್ಲ, ಪ್ರಸಾದ ಇಲ್ಲ, ಏನಿಲ್ಲ, ಹಂಗ ಮಕ್ಕೊಂಡಿ. ಹಾಗೆ ಹೇಳಿದೆ, ಅಪ್ಪ ನೀನೇ ಸ್ನಾನ ಪೂಜಾದಿಗಳಿದ್ದಾಗ 3 ದಿನ ಆದ್ರೂ ಕೂಡ ನೀನು ಹೊರಗೆ ಬರಲಿಲ್ಲ, ನೀನು ಪ್ರಸಾದನೇ ಸ್ವೀಕಾರ ಮಾಡಿಲ್ಲ, ನನಗೆ ಯಾಕಬೇಕು ಪ್ರಸಾದ ಅಂದಳು ಶಾಂತಮ್ಮ. ದೃಢವಾದ ಭಕ್ತಿ. ಆಗ ಆ ಒಂದು ದೃಢವಾದ ಭಕ್ತಿ ಎನಿಸಿ ಕಾಲ ತಪಸ್ಸಿದ್ದ ನೋಡ. ಅಂತ ಒಂದು ದೃಢವಾದ ನಂಬಿಕೆ ಭಕ್ತಿ ಸಿದ್ಧಳಾಗಿದ್ದಳು ಶಾಂತಮ್ಮ. ಹಾಗೇನಾಯ್ತು, ಇಲ್ಲಿ ಬಹಳ ಇಕ್ಕಿ ಸಂತೋಷದಿಂದ ಅಡ್ಡಾಡ್ತಿದ್ರಲ್ಲ ಬ್ರಾಹ್ಮಣರು, ಅವರು ಮುಂದೆ ಹಾದು ಹೋಗತಕ್ಕಂಥವರಾದ ಸಾಂಬಜಯ ನಮ ಪಾರ್ವತಿ ಭಜರರ ಮಹಾದೇ ದಿಕ್ಕ ತೋಚದಕ್ಕಾಯ್ತು ಬ್ರಾಹ್ಮಣರಿಗೆ. ಆತನ ಮುಂದೆ ಹೋಗಿದ್ದು ನೋಡಿ, ನಾರಾಯಣ ನಾರಾಯಣ ಎಂಥ ಒಂದಿರ್ತಕ್ಕಂಥ ವಿಷ ಬೆರೆಸಿವಿ ನಾವು. ಆ ಕರ್ಜಿಕಾಯಿನ ಹೆಂಗ ತಿಂದು ಜೀರ್ಣಿಸ್ಕೊಂಡಿದ್ದಾರೆ ಅಂತ. ಹೆಂಗ ಮಾಡಿ ತನ್ನ ಊರು ಬಿಡಿಸ್ಬೇಕು, ಹೆಂಗ ಮಾಡಿ ಕೊಲ್ಲಕ್ಕೆ ಹೋದ್ರೆ ಕೈ ನಿಂದಿರ್ತಾನ, ವೇಷಗಣ ಕೊಟ್ರೆ ಹುಡುಗ ತಾನ. ಆ ವಿಷ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿ ಕೊಟ್ರೆ ಯಥೇಷ್ಟವಾಗಿ ತಿಂದು ಬದುಕಿದ್ರೆ ಹೆಂಗ ಮಾಡಬೇಕಾಯ್ತು ಅಂತ ನಮ್ಗೆ ಹುಡುಗಾಲ ಇಲ್ಲ ಇನ್ನ. ಹಾಗೇನು ಮಾಡಿದ್ರು, ಸಮತ್ಗೇರಿ ಬ್ರಾಹ್ಮಣರಿಗೆ ಗುಳ್ಳೆದು ಬ್ರಾಹ್ಮಣರಿಗೆ ಬೀಗಿಸ್ತಾನೆ ಇತ್ತು. ಆಗೇನಾಯ್ತು, ಬೀಗಿಸ್ತಾನೆ ಇತ್ತು. ಸಮತ್ಗೇರಿ ಬ್ರಾಹ್ಮಣರಿಗೆ ಹೇಳಿದ್ರು, ನಮಗಂತೂ ಹುಡುಗಾಲ ಇಲ್ಲಪ್ಪ, ಊರಾಗ ಬದುಕದೆ ಬಹಳ ಕಷ್ಟ ಆಗೋಗೈತೆ. ಅವನ ನಮ್ಗೆ ಏನು ಮಾಡಿದ್ರು ಕೂಡ ಸಾಯುವಲ್ಲ, ಹೆಂಗನ ಮಾಡಿ ಅವ್ರು ಸತ್ತು ಸುದ್ದಿ ಮುಡಿಸಿಬಿಟ್ರೆ ನಾವು ಒಂದು ಸಂತೋಷದ ಜೀವನ ಸಾಗಿಸಂಗಿದೀವಿ, ನಮಗೆ ಬಹಳ ಅಡ್ಡ ಆಗ್ಯಾನ. ಯಾರು? ಗಾಜಲಿಂಗಪ್ಪ. ಸರಿ, ಹಿರೇಯಾಟ ಗ್ರಾಮದಲ್ಲಿ ಕಾವಲಿ ಕುಲದಾರಿದ್ದಾರೆ. ಆ ಹಿರೇಯಾಟ ಗ್ರಾಮದಲ್ಲಿ ಎಷ್ಟೆಷ್ಟೋ ಮಂದಿನ ಅವನು ಪ್ರಾಣ ತಗೊಂಡಾನ. ಈತನ ಉಳಿಸೋದಿಲ್ಲ, ಆತಗ ನಾನು ಮಾತಾಡ್ತೋರಾಗ್ತದ್ದು. ಸರಿ ಅಂತೇಳಿ ಹಿರೇಯಾಟ ಗ್ರಾಮದೊಳಗೆ ಸಂತ ಬ್ರಾಹ್ಮಣರು ಹೇಳಿದರು, ಹೆಂಗನ್ನ ಮಾಡಿ ಶಾಂತಮ್ಮರ ಮನೆಗೆ ಗಾಲಿಗಪ್ಪ ಅಂತಾನ, ಆತರ ಕರ್ಕೊಂಡು ಬಂದು ಮುಗಿಸಿ ಆ ಸತ್ತು ಸುದ್ದಿ ನಮಗೆ ಮುಟ್ಟಿಸಿದ್ರು ಸಾಕು. ಅವನು ರೊಕ್ಕ ಎಲ್ಲ ಮಾತಾಡ್ಕೊಂಡ, ಇಲ್ಲೇ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಷಯ, ನಮ್ಮ ಮನೆ ಪೂಜೆ ಐತೆ ಅನ್ನೋ ಬರ್ತಾನ, ಅದನ್ನ ಹೆಂಗೆ ಮುಗಿಸಿಬಿಡು ಸರ್ ಅಂತೇಳಿ ಒಂದು ಆಳಂತರ ಜಗ್ಗು ತೋಡಿಸಿದ. ಆ ನುಲಿ ಇಲ್ಲದ ಮಂಚ, ಅದಕ್ಕೆ ನುಲಿ ಇದ್ದಲ್ಲ, ತುಂಬ ಕಂಬಳಿ ಹಾಕಿಲ್ಲ. ಕಂಬಳಿ ಎಲ್ಲ ರೆಡಿ ಮಾಡಿ ಇಲ್ಲಿ ಶಾಂತಮ್ಮನ ಮನೆಗೆ ಬಂದು, ಯಪ್ಪ ನಿನ್ನ ಲೀಲೆಗಳು ಕೇಳಿ ನನಗೆ ಬಹಳ ಸಂತೋಷ ಆಗೈತೆ, ನಮ್ಮ ಮನೆಗೆ ಬಿನ್ನಕ್ಕೆ ಬರಬೇಕು, ಬರ್ತೀನಿ ನಡಿ ಅಂತೇಳಿ ಆ ಕಾವಲಿ ಕುಲದನ್ನು ಕಳಿಸಿ ತಾನು ಹೋದ ಆ ಹಿರಿಯಾಟ ಗ್ರಾಮಕ್ಕೆ. ಆ ಲೀಲೆ ಏನಂಬುದನ್ನು ತಿಳಿದುಕೊಳ್ಳ. ಮೆರೆಯುವಾಲೂರ ಪ್ರಾಂತದೋಳಿಹುದು ಕರಮೆಸೆದು ಹಿರಿಯಾಟೆ ಗ್ರಾಮಂ ನೆರದ ಗಿಡಮೂಲಿಕೆಗಳ ಔಷಧಕನು ತವರೆನಿಸಿತು. ಬರುತ್ತಿರುವರಲ್ಲಿಗೆ ಜನರು ತಮಗಿರುವ ರೋಗವ ಕಳೆದುಕೊಳ್ಳುರೇ ಪ್ರಸಿದ್ಧಂ ಕಾವಲಿ ಕುಲದ ಜನತೆ ವೈದ್ಯರುಳು ಸಾಂಬಜಯ ನಮ ಪಾರ್ವತಿ ಭಜರರ ಮಹಾದೇ. ಆಲೂರು ತಾಲೂಕಿಗೆ ಸಂಬಂಧಪಟ್ಟಂತ ಗ್ರಾಮ ಹಿರೇಯಾಟೆ. ಎಲ್ಲ ರೆಡಿ ಮಾಡಿದೆ, ಇಲ್ಲಿ ಬಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದ್ನು. ಆಗ ಮನೆಯೊಳಗ ದೇವ್ರ ಮನೆಯೊಳಗೆ ಎಲ್ಲ ಪ್ರಸಾದ ಆಯ್ತು. ಬಾಯಪ್ಪ ಇದ್ರ ಮೇಲೆ ಕುಂದ್ರಬಾ ಅಂತೇಳಿ ನುಲಿ ಇಲ್ಲದ ಮಂಚದ ಮೇಲೆ ಆಳತ್ರ ದೊಡ್ಡ ತೆಗ್ಗು ತೋರಿಸಾನೆ. ಆಗ ಕಂಬಳಿ ಸಹಿತವಾಗಿ ತಾತ ಅಯ್ಯೋದೊಳಗೆ ಹೋಗತಕ್ಕಂಥವನಾದ ಸಾಂಬಜಯ ನಮ ಪಾರ್ವತಿ ಭಜರರ ಮಹಾದೇವ್. ಅಯ್ಯೋದೊಳಗನೆ ಆ ಕಂಬಳಿ ಸಹಿತವಾಗಿ ಏನು ಹೋದ, ಕಲ್ಲು ಮಣ್ಣುಗಳೆಲ್ಲ ತುಂಬಿ ಸಮಾಧಿ ಮಾಡಿಬಿಟ್ಟ. ಕಲ್ಲು ಮಣ್ಣುಗಳಿಂದ ಏನು ಸಮಾಧಿ
ಮಾಡಿಬಿಟ್ರು ನೆರೇಟ ಗ್ರಾಮದಲ್ಲಿ. ಇಂಥ ಸಮತಿಗೇರಿ ಬ್ರಾಹ್ಮಣರಿಗೆ ತಿಳಿಸಿದ, ಸತ್ತು ಹೋದ ಮಡ್ಡು ಕುರುಬನ್ನ ಗಾಯಪ್ಪ ಸಮಾಧಿ ಮಾಡಿಬಿಟ್ಟಿದ್ದ ನಾನು. ಆ ಸುದ್ದಿ ಬ್ರಾಹ್ಮಣರಿಗೆ, ಗುಳ್ಳೆದ ಬ್ರಾಹ್ಮಣರಿಗೆ ಸಮತಿಗೇರಿ ಬ್ರಾಹ್ಮಣರು ಓಲೆ ಕಳಿಸಿದ್ರು. ಸತ್ತು ಹೋಗ್ಯಾರ, ನೀವು ಚಿಂತೆ ಮಾಡಬೇಡ್ರಿ. ಅವತ್ತು ಎಲ್ಲರೂ ಹೋಳಿಗೆ ಮಾಡ್ಕೊಂಡು ಹಬ್ಬದೂಟ, ಅವತ್ತು ಬ್ರಾಹ್ಮಣರು ಹಬ್ಬದೂಟ ಮಾಡ್ಕೊಂಡ್ಬಿಟ್ರು. ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಅಡ್ಡಾಡ್ತಿದ್ರು. ಸತ್ತು ಹೋದ ನಮ್ಮದೇ ನಡೆಯೋದು ಗುಳ್ಳೆದೊಳಗ. ಅಂತ ಸಂದರ್ಭದೊಳಗ ಸಾಯಂಕಾಲ ಆಯಿತು. ಸಾಯಂಕಾಲ ಸಮಯದೊಳಗೆ ಏನು ಅತ್ತಿ ಬಿಡಿಸಿಟ್ಟು ಬರ್ತಿದ್ರು ಹೆಣ್ಮಕ್ಳು, ಅವ್ರ ಜೊತೆಗೇನೆ ತಾತ ಆ ಒಂದು ಹಿರೇಟ ಗ್ರಾಮದಲ್ಲಿ ತಾನು ಬರ್ತಕ್ಕಂಥ ದೃಶ್ಯವನ್ನ ಕಣ್ಣಾರೆ ಕಂಡ. ಕಾವಲಿ ಕುಲದವನು ನೋಡಿದ, ಬರೋದನ್ನ ಮೈ ಬೆವರೋಡದ, ಗಾಬರಿ ಆದ. ಸಮಾಧಿ ಮಾಡಿದೆ, ನಾನು ಮಣ್ಣು ಕಲ್ಲುಗಳು ಹಾಕಿ ಸಮಾಧಿ ಮಾಡೀನಿ, ಅಲ್ಲಿ ಕಾಣತಕ್ಕಂಥ ನಾಗಿದ್ದಾನಲ್ಲ ಅಂತೇಳಿ ಕಾಲು ನಡುಕು ಹುಟ್ಟಿದ್ದು, ಮೈ ಬೆವರು ಹೊಡಿತು. ಆಗ ಹೆಣ್ಮಕ್ಳು ಕೂಡ ತಾತ ಬರ್ತಿದ್ರು. ಆಗ ತಾತ ಸುಮ್ಮನೆ ಇರಲಿಲ್ಲ. ನಿನ್ನ ಕಾವಲಿ ವಿದ್ಯೆಲ್ಲ ನಶಿಸಿ ಹೋಗಿ ನಿನ್ನ ವಂಶ ನಿರ್ವಂಶಗಳು ಅಂತೇಳಿ ಶಾಪ ಕೊಟ್ಟ ತಾತ. ಆಗ ತಾತನ ಶಾಪಕ ಗುರಿ ಆಯ್ತು ಆ ಕಾವಲಿ ಕುಲದವರ ಮನೆತನ. ಹಾಗೇನಾಯ್ತು, ಅದರ ವಾಣಿ ಏನಾಯ್ತೋ, ನಿನ್ನ ವಂಶ ನಿರ್ವಂಶ ಆಗಿ ಹೋಗಲಿ, ಕಾವಲಿ ವಿದ್ಯೆ ನಶಿಸಿ ಹೋಗಲಿ ಅಂತ ಶಾಪ ಕೊಟ್ಟ. ಆತರ ಒಂದಿರ್ತಕ್ಕಂಥ ಇಟ್ಟರ ಹೊರೆ ಕೊಟ್ಟರ ಶಾಪ ತಾತ. ಆದ್ರೂ ಆ ಒಂದು ಕಾವಲಿ ಕುಲದಲ್ಲಿ ಏನಾಯ್ತು, ವಂಶ ನಾಶ ಆಗಿ ಹೋಗಿ ಅವರ ಕಾವಲಿ ಕುಲ ವಂಶನೇ ಹಿರೇಟ ಗ್ರಾಮದಲ್ಲಿ ಇಲ್ಲದಂಗಾಯ್ತು. ಆ ತಾತನ ಶಾಪಕ ಗುರಿಯಾಗಿ ಅವರ ತನ್ನ ವಂಶನೇ ನಾಶ ಮಾಡಿಕೊಳ್ತಕ್ಕಂಥವನಾದ ಅಂತ ಶಾಂತಮ್ಮನ ಆಳಿದಾಗ ನಿತ್ಯ ಶಿವಾನುಭವ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣುಮಗಳು ಬಂದು ಭಕ್ತಿಯಿಂದ ಗಂಡನನ್ನ ಕಳ್ಕೊಂಡಾಳ. ಆ ಹೆಣ್ಣಿಗೆ ಏನು ಆಶೀರ್ವಾದ ಮಾಡ್ತಾರ ತಾತಮ್ಮದನ್ನು ನುಡಿಯಲ್ಲಿ ತಿಳಿದುಕೊಳ್ಳ. ಘನಪತಿರ್ವತೆಯೋ ಯೋರ್ಗಳಾತ್ಮೀಯನುತ ಪತಿಯ ಶವದೊಡನೆ ಪಿತೃವನೆಗೆ ನಡೆದಿದ್ದಳು. ಉರುದುಃಖದಿ ರೋಜಿಸುತ್ತೆ ತರುಣಿ ಅನಘೆಯು ಪದವಿ ನಿಲ್ದಿಗ ಮಹಾಂತಹ ಗಾದಿಯ ಲಿಂಗ ದೇವನ ವಿನಯದಿ ಕಾಣುತ್ತೇ ನಮಿಸಿದಳು ಆಗಳ ವನಿತೆ. ಸಾಂಬಜೈ ನಮ ಪಾರ್ವತಿ ಬಜರರ ಮಹಾದೇ. ಎಲ್ಲ ಶ್ರವಣ ಹೇಳಿ ಬೆಳಕರಿತು. ತಾತ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಕೂತಿದ್ದ ಶಾಂತಮ್ಮನ ಆಲಯದೊಳಗ. ಗಂಡನನ್ನ ಕಳೆದುಕೊಂಡಿದ್ದು ನನ್ನ ದುಷ್ಟಳಾಗಿ ನಾನು ಲಿಂಗೇಶನ ಬಳಿಗೆ ಹೋಗಬೇಕಂತೇಳಿ ಒಬ್ಬ ಹೆಣ್ಮಗಳು ಬಂದು ದೀರ್ಘದಂಡೋತ್ ಪ್ರಣಾಮಗಳನ್ನು ಅರ್ಪಿಸಿದಳು. ತಾತ ಏನು ಮಾಡಿದ ಆಶೀರ್ವಾದ, ಅಷ್ಟಪುತ್ರ ಸೌಭಾಗ್ಯವತಿ. ಅಷ್ಟಪುತ್ರ ಸೌಭಾಗ್ಯವತಿ ಅಂತೇಳಿ ನಾ ಆಶೀರ್ವಾದ ಮಾಡಿದ್ರೆ ಎಲ್ಲಿಂದ ನನಗೆ ಮಕ್ಕಳು 8 ಮಕ್ಕಳು. ನನ್ನ ಗಂಡ ಎಣವಾಗಿ ಮಲಗ್ಯಾರೆ. ಇನ್ನ ಸ್ವಲ್ಪ 4 ಮಂದಿ ಮೇಲೆ ಸ್ಮಶಾನದ ಹಾದಿಗೆ ಹೋಗ್ತಾನ. ನೀನು 8 ಮಕ್ಕಳು ತಾಯಿಯಾಗತ್ತೆ ಆಶೀರ್ವಾದ ಮಾಡ್ತೀವಿ. ಎಲ್ಲಿ ನನಗೆ ಮುತ್ತೈದು ತರ, ಎಲ್ಲಿ ನನಗೆ ಮಕ್ಕಳು, ಎಲ್ಲಿ ನನ್ನ ಗಂಡ ಅಂತೇಳಿ ಕಣ್ಣೀರಿನಿಂದ ಪಾದ ತೊಳೆದು ಆ ಹೆಣ್ಣುಮಗಳು. ಅದೇ ರೀತಿಯಾಗಿ ಹೆಣ್ಣು ಮಹಾ ಒಂದು ಪದ್ಧತಿ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣುಮಗಳು. ಅದೇ ರೀತಿಯಾಗಿ ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ, ತಿಳಿಯದ ಹೆಣ್ಣಿಗೆ ಹಾಳಾಯಿತು ಜೀವನ ಅಂತೇಳಿ ಗವಾಯಿಗಳು ಆಡ್ತಾರೆ. ಅದು ಆಡಿದ ನಂತರ ಪೂರ್ಣ ಬಗ್ಗೆ ಬರ್ತಕ್ಕಂಥ ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ
ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಮಡಿಲಲ್ಲಿ ಮಗುವಿರಬೇಕು ಸೊಗಸಾಗೆ ಸರಿಡಬೇಕು ಮಡಿಲಲ್ಲಿ ಮಗುವಿರಬೇಕು ಸೊಗಸಾಗೆ ಸರಿಡಬೇಕು ಪತಿಯಾಜ್ಞೆ ಪಾಲಿಸಬೇಕು ಅದೇ ನಿನ್ನ ಜೀವನ ಪತಿಯಾಜ್ಞೆ ಪಾಲಿಸಬೇಕು ಅದೇ ನಿನ್ನ ಜೀವನ ಅದೇ ನಿನ್ನ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮವಿರಲಿ ಹರತಿಯರ ಗುಣ ತುಂಬಿರಲಿ ಹಣೆಯಲ್ಲಿ ಕುಂಕುಮವಿರಲಿ ಹರತಿಯರ ಗುಣ ತುಂಬಿರಲಿ ನಗು ನಗುತ್ತ ಬಾಳುತ್ತಿರಲಿ ಸಂಸಾರ ಸಾಗುತ್ತಿರಲಿ ಸಂಸಾರ ಸಾಗುತ್ತಿರಲಿ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಪತಿಯನ್ನು ನಂಬಿರಬೇಕು ಸದ್ಗುಣಿಯು ಎನಿಸಿರಬೇಕು ಪತಿಯನ್ನು ನಂಬಿರಬೇಕು ಸದ್ಗುಣಿಯು ಎನಿಸಿರಬೇಕು ಸತ್ಯ ತರದಿರಲು ನೀನು ಸದ್ಗತಿಯ ಕಾಣಬೇಕು ಸದ್ಗತಿಯ ಕಾಣಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ ಹಣೆಯಲ್ಲಿ ಕುಂಕುಮ ಹಣೆಯಲ್ಲಿ ಕುಂಕುಮ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹೆಣ್ಣಿಗದು ಭೂಷಣ ಆಗ ಆ ಹೆಣ್ಮಗಳು ಎಲ್ಲಿ ತಂದಾಗ ಮುತ್ತೈತಾರ ನನ್ನ ಗಂಡ 4 ಮಂದಿ ಸ್ಮಶಾನದ ಆದಿಗೇನೆ ಮಲಗಿಕೊಂಡನ ಪ್ರಾಣ ಹೋಗಿ ಸತ್ತು ಹೋಗ್ಯಾರ ಅಂತೇಳಿ ದುಃಖ ತಪ್ತಳಾಗಿ ಪಾದವನ್ನು ತೊಳೆತಕ್ಕಂಥ ಸಂದರ್ಭದಲ್ಲಿ 2 ಕೈಗಳನ್ನು ಹಿಡ್ಕೊಂಡು ಮೇಲೆ ಹೆಚ್ಚಿದ ಬಾ ಹೋಗೋಣ ಆ ಎಮ್ಮನ್ನ ಕರ್ಕೊಂಡು ಆ ಹೆಣ್ಮಗಳನ್ನ ಸೀದಾ ಎಳವಾಗಿ ಮಲಗಿರ್ತಕ್ಕಂಥ ಆ ಒಂದು ಗಂಡನ ಶವದ ಹತ್ರ ಹೋಗಿ ನಿಂದಿರಿಸಿದ್ರು ಆಗ ಎಲ್ಲರೂ ದೂರ ಸರ್ಕೊಂಡ್ರು ತಾತ ಏನ್ ಮಾಡಿದ ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಸೊಂಟಕ್ಕೆ ತಿಂತಕ್ಕಂಥವರಾದ ಮಲಗಿದ ರೀತಿಯಲ್ಲಿ ಮೇಲೆ ಹೇಳ್ತಕ್ಕಂಥವರಾಗಿದ್ದಾರೆ ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾದೇಶ್ವರ ಮಹಾರಾಜಗೆ ಈ ರೀತಿಯಾಗಿ ಪ್ರಾಣ ದಾನ ಮಾಡಿದ ಮಹಾತ್ಮ ಆಗ ಎಲ್ಲರಿಗೂ ಆನಂದವಾಯಿತು ಎಲ್ಲರಿಗೂ ಸಂತೋಷ ಆಗ ಆತ ಹೇಳಿದ ರೀತಿಯಲ್ಲಿ 8 ಮಕ್ಕಳ ತಾಯಿಯಾಗಿ ಸುಖ ಜೀವನ ನಡೆಸಿ ಭಕ್ತರಾಗಿ ತಾತರಿಗೆ ನಡ್ಕೊಳ್ತಕ್ಕಂಥವರಾದರೂ ಇಂಥ ಬ್ರಾಹ್ಮಣರ ಹೆಂಡತಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿತ್ತು ಕುಷ್ಠರೋಗ ಪ್ರಾಪ್ತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಇರ್ತಕ್ಕಂಥ ಔಷಧ ಉಪಚಾರಗಳನ್ನ ಬಳಸಿದ್ರು ಕೂಡ ರೋಗ ಕಡಿಮೆ ಆಗಲಿಲ್ಲ ಇದು ಹರಿಸಮಾನನಾಗಿರ್ತಕ್ಕಂಥ ಪರಮಾತ್ಮನ ಅವತಾರ ಆಗಿರ್ತಕ್ಕಂಥ ನಮ್ಮ ಲಿಂಗೇಶ್ವರನ ಬಳಿಗೆ ಹೋಗ್ಬೇಕಂತೇಳಿ ಆ ಬ್ರಾಹ್ಮಣರಲ್ಲಿ ಕೂಡ ಕೆಲವು ಒಂದು ತಾತನಾಗಿ ಬಹಳ ಒಂದು ಭಕ್ತಿಯಿಂದ ಇದ್ದರು ಆದರೂ ಕೆಲವು ವಿಜಯರು ವೈರಾತ್ಮದಿಂದಿದ್ರು ಆಗ ಆತ ಬಂದು
ಆ ರೋಗವನ್ನು ಕಳ್ಕೊಳ್ಬೇಕು ಲಿಂಗೇಶ್ವರ ಬಳಿಯಲ್ಲಿ ಅಂತೇಳಿ ಬಂದು ಶಾಂತಮ್ಮನ ಮನೆಯಾಗ ಭಕ್ತಿಯಿಂದ ಬೇಡಿಕೊಂಡ. ನನಗ ಹೆಂಡತಿಗೆ ಕುಷ್ಠರೋಗ ಬಂದೈತೆ ಯಪ್ಪ, ಲಿಂಗೇಶ ನೀನು ಅಲಿ ಸಮಾನನು, ವಿಷ್ಣುನ ಅವತಾರಿ ನೀನು, ದಯಮಾಡಿ ಆ ರೋಗದ ನಿವೃತ್ತಿಯನ್ನು ಹೇಳು ಅಂತೇಳಿ ಆ ಬಂದಿರ್ತಕ್ಕಂಥ ಲಿಂಗೇಶ್ವರ ಬಳಿಯಲ್ಲಿ ಬ್ರಾಹ್ಮಣ ಕೇಳಿಕೊಂಡಾಗ ತಾತ ಏನ್ ಹೇಳ್ತಾರ ಬಂದದ ತಿಳಿದುಕೊಳ್ಳ. ಈ ಪರಿಯುತ ಲೀಲೆಯ ನರಿದು ತಾಪಮ ಕಳೆದುಕೊಳ್ಳಲು ಸುಖ ತಾಪಮ ತದನೇ ಕರಿ ಮಹಿಮನಾನುದರ್ಶಿಪರು ವೈಪರೀತ್ಯದ ಪುಷ್ಟರು ಜಯನು ತಾಪದಿಂಬಳಲಿವ ದ್ವಿಜನ ಸಂತಾಪಯ ನೀರುಳ್ಳಿಯ ತಿನಿಸಿ ಕಳೆದನೀ ಮಹಿಮ ಕಳೆದನೀ ಮಹಿಮ. ಇವನ್ಯಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಕನ ಶರಣರ ಮಗನೆಂದೆನಿಸಯ್ಯ. ಇವರೆಲ್ಲರಿಗೂ ವೈಲತ್ವದಿಂದ ಕಾಡ್ತಿದ್ದಾರ. ನನ್ನ ಈಯಾಡ್ತಿರತಕ್ಕಂಥ ಭಾವನೆ ತಾತಗಳ ಹೃದಯದೊಳಗೆ ಎಂದು ಇದ್ದಲ್ಲ, ಎಲ್ಲರೂ ನನ್ನವರತಕ್ಕಂಥ ಭಾವನೆ ಇತ್ತು. ಅದೇ ರೀತಿಯಾಗಿ ಯಾರ್ಯಾರು ಆತನನ್ನ ಕಾಡಿ ಆತನ ಈಯಾಡಿಸಿ ಅವರವರು ತಮ್ಮ ಸ್ವರ್ಗ ಇರ್ತಕ್ಕಂಥ ನರಕಕ್ಕೆ ಹೋಗತಕ್ಕಂಥ ರಾಜರಾಗಲಿ ತಾತ ಎಂದಿಗೂ ಅಲ್ಲಾಡಲಿಲ್ಲ. ಅಂತ ಸಂದರ್ಭ ಇಂಥ ಪದ್ಧತಿಗೆ ನಾನು ಹೇಳಬಾರ್ದು ಅಂತಕ್ಕಂಥ ಆ ಯಾವ ಮನಸ್ಸು ಎಂದೂ ಇದ್ದಿಲ್ಲ. ಆಯ್ತಪ್ಪ ನೀನು ಬಂದಿಯಲ್ಲ, ತಂಗಳು ಮಜ್ಜಿಗೆ ಬಿಳೆ ಉಳ್ಳಗಡ್ಡೆ ರಸ ಅದರ ಕಲಿಸಿ ನಿನ್ನ ನೇಟಿಗೆ ಕುಡಿಸು, ಆ ರೋಗ ಹೋಗಂತೇಳಿ ತಾತನವರ ವಾಣಿ ಆಯಿತು. ಬ್ರಾಹ್ಮಣರ ಕುಲಕ್ಕೆ ಉಳ್ಳಗಡ್ಡೆ ಹೀನ, ಅವ್ರು ತಿಂಬೋದಲ್ಲ ಉಳ್ಳಗಡ್ಡೆ, ಆ ವಾಸನೆ ನೋಡೋದಲ್ಲ ಅವರು. ಆ ಉಳ್ಳಗಡ್ಡೆ ರಸನ ಬೇಸ ತಾತ ಏನಿದೆ ಆ ಪ್ರಕಾರವಾಗಿ ಬಿಳೆ ಉಳ್ಳಗಡ್ಡೆ ರಸನ ಗಟ್ಟಿಯಾಗಿ ಹಿಂಡಿ ಆ ತಗಲು ಮಜ್ಜಿಗೆ ಕಲಿಸಿ ಹೆಂಡತಿಗೆ ಕುಡಿಸಿದಾಗ ಆ ರೋಗ ದಿನದಿನಕ್ಕೆ ಕಡಿಮೆಯಾಗಿ ಇಂಥ ಒಂದು ಬಾಣಂತಿ ರೋಗ ಆಗಲಿ, ಕಾಲರ ರೋಗ ಆಗಲಿ ಮತ್ತು ಕುಷ್ಠರೋಗ ಆಗಲಿ ಎಲ್ಲವನ್ನ ನಿವೃತ್ತಿ ಮಾಡತಕ್ಕಂಥ ಶಕ್ತಿದಾತರಾಗಿ ಗುಣದ ಕ್ಷೇತ್ರದಲ್ಲಿ ಜನಿಸ್ತಕ್ಕಂಥವರಾಗಿದ್ದೇನೆ ಎಂಬಲ್ಲಿ ವಿಮಲತರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದಲ್ಲಿ ಬರತಕ್ಕಂಥ ಮಿತ ಪಂಚಾಕ್ಷರಿ ಗುರುವರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು ವಿಮಲತನವಾಗಿರ್ತಕ್ಕಂಥ ಗೋಲ್ಡದ ಗಾದಿಗಪ್ಪ ತಾತನವರ ಸೋಮಪುರಾಣದ ಈ ಆಗಿರ್ತಕ್ಕಂಥ 10ನೇ ಸತಿ ಕವಿಗಳು ಮಂಗಲ ಕೋರ್ತಕ್ಕಂಥವರಾಗಿದ್ದಾರೆ. ಗವಾಯಿಗಳು ಪಾದಾಡಿದ ನಂತರ ಮತ್ತು ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗವಣ. ಸಾಂಬರೇ ನಮ ಪಾರ್ವತೀ ಬಲಿ ಶಿವಹರ ಮಹಾದೇವ್. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ.
ಸುಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಸುಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು ಕಟಿಯುವ ಕಠಿಣದಲ್ಲಿ ಕಟಿಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ ಕಟಿಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಶರೆಯಿದೆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಹೊಡೆದು ನೋಡುವರು ಫಲ ಕೊಡುವ ಗಿಡಕ್ಕೆ ತಾನೆ ಕಲ್ಲು ಹೊಡೆದು ನೋಡುವರು ಬೆಳೆ ನೀಡುವ ಭೂಮಿಗೇನೆ ಹಿಂಸೆ ಮಾಡಿ ಕಾಡುವರು ಬೆಳೆ ನೀಡುವ ಭೂಮಿಗೇನೆ ಹಿಂಸೆ ಮಾಡಿ ಕಾಡುವರು ಒಳ್ಳೆತನವು ಗೆಲ್ಲುವುದೊಮ್ಮೆ ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ ನಮಗೂ ಕಾಲ ಬರುವುದೊಮ್ಮೆ ಕಾಳಿ ಬಾಳಿ ಬಾಗಿದಾಗ ನಮಗೂ ಕಾಲ ಬರುವುದೊಮ್ಮೆ ಕಾಳಿ ಬಾಳಿ ಬಾಗಿದಾಗ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ 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 ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತೀದೆ ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತೀದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯ ಮಾಡುತ್ತೀದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯ ಮಾಡುತ್ತೀದೆ ಎಲ್ಲ ಕಡೆಗೂ ಕಲ್ಲು ಕರಗಿ ಎಲ್ಲ ಕಡೆಗೂ ಕಲ್ಲು ಕರಗಿ ಎಲ್ಲ ಕಡೆಗೂ ಕಲ್ಲು ಕರಗಿ ಎಲ್ಲ ಕಡೆಗೂ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತೀನೆ ಹಗಲಾಗಲು ಬಲವಾಗಲು ಹಗಲಾಗಲು ಬಲವಾಗಲು ನಿನ್ನ ಸೃಷ್ಟಿ ಕರೆಯುತ್ತೀನೆ ಹಗಲಾಗಲು ಬಲವಾಗಲು ನಿನ್ನ ಸೃಷ್ಟಿ ಕರೆಯುತ್ತೀನೆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಡೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಡೆಯ ಕಲ್ಲು ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಗೆಳೆಯ
श्री शरण भजंगेश्वर महाराज की ಕೊಟ್ಟನಾತಗೆ ಕೋಲ ಮಗಿಗಳ ಕೋಲ ಮಗೆಗಳಂದಿಡಿ ಭಕುತಿಯೋಳಿವನು ಯಜಿಸಿ ಘಟ್ಟಹಾಸದಿ ನಗುತ ಪೇಡ ಗಾದಿಲಿಂಗೇಶ ಮುಟ್ಟಿ ಹಡಪದ ತಿಮ್ಮಣ್ಣನೆ ತಿಮ್ಮಣ್ಣ ನೆರಗುತ್ತಿಟ್ಟು ವಿಶ್ವಾಸವ ಯಜಿಸಿದಂ ಕೆಟ್ಟ ಕರ್ಮ ಹರಿದು ಹೋಯಿತು ಸಾಕು ಸಾಕೆನಿತು ಸಾಕು ಸಾಕೆನಿತು ಪಾರ್ವತಿ ಬಜಾರರ ಮಹಾದೇವ್. ಯಾವಾಗಲೂ ಲಿಂಗೇಶ ಬ್ರಹ್ಮನ ಸಂತಾನ ಚಿಂತೆಯನ್ನ ಮಾಡ್ತಿದ್ದ, ಅಂದ್ರೆ ತನ್ನೊಳಗೆ ತಾನ ಲೀನಾಗ್ತಕ್ಕಂಥ ಒಂದು ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದ. ಅಂಬಾದೇವಿ ಬರೆದಂತ ಪ್ರಣವದಲ್ಲಿ ಮಗ್ನನಾಗ್ತಿದ್ದ. ಇದು ಬ್ರಹ್ಮಾನುಸಂಧಾನ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಏನಾಯ್ತು, ಶಾಂತಮ್ಮನ ಮನೆಯೊಳಗಿರ್ತಕ್ಕಂಥ ಸಂದರ್ಭದಲ್ಲಿ ಅಡಪದ ತಿಮ್ಮಣ್ಣ ಅಂತೇಳಿ ಬಂದು ಪಾದಕ್ಕೆ ಬಿದ್ದ. ಪಾದಕ್ಕೆ ಬಿದ್ದಾಗ ಆ ಲಿಂಗೇಶನ ಬಳಿಯಲ್ಲಿ ಎದಕ್ಕೂ ಬಂದಿದ್ದಪ್ಪ, ಮಕ್ಕಳ ಫಲ ಕೇಳೋದಕ್ಕಾಗಿ. ಆ ಮಕ್ಕಳ ಒಂದು ಆಗಿದ್ದಿಲ್ಲ, ವಂಶ ಪಡ್ಕೊಳ್ಬೇಕಂತೇಳಿ ಲಿಂಗೇಶನ ಬಳಿಗೆ ಬಂದಿದ್ದ. ಆದ್ರೂ ಕೂಡ ಆತ ಕೇಳಲಾರದಂತ ಸಂದರ್ಭದೊಳಗೆ ತಾತ ಏನು ಮಾಡಿದ, ಕೋಲು ಮತ್ತು ಮಗಿ ಇವೆರಡು ನಿನ್ನ ಮನೆಗೆ ಇಟ್ಕೊಂಡು ಪೂಜೆ ಮಾಡು ತಿಮ್ಮಣ್ಣ, ನಿನ್ನ ವಂಶ ಬೆಳಿತೈತೆ, ನಿನಗೆ ಪುತ್ರ ಸಂತಾನ ಆಯ್ತು, ಚಿಂತೆ ಮಾಡಬೇಡ ತಿಮ್ಮ ಅಂತ ಹೇಳಿ ಆ ಕೋಲು ಬಗೆಯನ್ನ ಆ ಅಡಪದ ತಿಮ್ಮಣ್ಣನ ಕೈಯಲ್ಲಿ ಕೊಟ್ಟ. ಧನ್ಯ ಧನ್ಯ ಗುರುವೇ, ಧನ್ಯನಾದೆ. ನಿನ್ನಂತ ಮಹಾತ್ಮರ ಅಮೃತ ಹಸ್ತದಿಂದ ಈ ಕೂಲು ಬಗೆಗಳು ನನ್ನ ಮನೆ ಸೇರಿದು ನಾನು ಪಾವನ್ನಾದೆ. ಹಿಂದೆ ಎಷ್ಟೋ ಜನ್ಮದಿಂದ ಮಾಡಿದಂತ ಕರ್ಮ ಪಾಪಾದಿಗಳು ದೂರ ಆದವು ತಂದೆ ಅಂತೇಳಿ ಆ ಅಡಪದ ತಿಮ್ಮಣ್ಣ ಆ ಕೋಲನ್ನ ಮಗಿನ ಮನೆಗೆ ತೆಗೆದುಕೊಂಡೋಗಿ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಡಪದ ತಿಮ್ಮಣ್ಣನಿಗೆ ವಂಶಸ್ಥರು ಉದ್ಭವರಾದರು. ಅದೇ ರೀತಿಯಾಗಿ ಆ ಒಂದು ಅಡಪದ ತಿಮ್ಮಣ್ಣ ಆ ವಂಶ ಇರುವ ಪರ್ಯಂತರವಾಗಿ ಹೇಳಿದ, ನೀವು ಪ್ರತಿಯೊಂದು ನಮ್ಮ ಲಿಂಗೇಶ ಮುಂದೊಂದು ದಿನ ಸಮಾಧಿ ಆದ ಮೇಲೆ ಬ್ಯಾಂಡ್ ವಾದ್ಯಗಳಿಂದ ಪ್ರತಿ ಅಮಾವಾಸ್ಯ ದಿನ ಸೇವೆ ಸಲ್ಲಿಸ್ತಕ್ಕಂಥ ಭಾರ ನಿಮ್ಮದು, ನೀವು ಮರಿಬಾರದಂತ ಹೇಳಿ ಅಡಪದ ಚಿನ್ನ ತನ್ನ ವಂಶದವರಿಗೆ ಎಲ್ಲರಿಗೂ ಆ ಒಂದಿರ್ತಕ್ಕಂಥ ಮಕ್ಕಳಿಗೆ ತಿಳಿಸಿದ. ಇವತ್ತಿಗೂ ಆ ಬ್ಯಾಂಡ್ ವಾದ್ಯಗಳನ್ನ ಪ್ರತಿ ಅಮಾವಾಸ್ಯ ದಿನ ನುಡಿಸ್ತಕ್ಕಂಥದ್ದು ಯಾರು? ಅಡಪದ ತಿಮ್ಮಣ್ಣನ ವಂಶಸ್ಥರು. ಈ ರೀತಿಯಾಗಿರ್ತಕ್ಕಂಥ ಫಲವನ್ನ ಕೊಡ್ತಕ್ಕಂಥವರಾದ ಅಡಪದ ತಿಮ್ಮಣ್ಣನ ಮನೆಗೆ ಆಯ್ತು ತಂದೆ ನಾವು ನೆರವೇರಿಸ್ತೀವಿ ಅಂತೇಳಿ ಅಡಪದ ತಿಮ್ಮಣ್ಣನ ಆ ತಂದೆ ಏನು ತಿಮ್ಮಣ್ಣ ಹೇಳಿದ್ದು ಮಕ್ಕಳು ಅದರಂತೆ ಪರಿಪಾಲನೆ ಮಾಡ್ಕೊಂತ ಬರ್ತಿದ್ದಾರೆ. ಆಗ ಆ ವೇದಾವತಿ ನದಿಗೆ ಸ್ನಾನಕ್ಕೆ ಹೋದಾಗ ಕುಂಬಾರ ನಾಗಪ್ಪ ಅಂತೇಳಿ ಸೇವಾನ ಸೇವೆ ಮಾಡ್ತಿದ್ದ. ಆತನ ಲೀಲೆ ಎಂಬುದನ್ನು ತಿಳಿದುಕೊಂಡ. ಕೂರ್ಮೆ ಹೋಗಿರುವಾಗ ತೈಲವ ಕೂರ್ಮಿயும் ಕೂಸುತ್ತೇ ನಲವಿಂ ಪೇರ್ಮೆயும் ಸ್ನಾನವನು ಮಾಡಿಸೆ ನಾಗಪ್ಪ ಕುಂಬಾರನ್ ಶರಣಕರಣವ ನಿರೀಕ್ಷಿಸುತ್ತೇ ಕರ್ಮಹರಣ್ಯಂದ ನೊಲವಿಲ್ ನಿರ್ಮಲಿ ನಿನಗೆ ಶುಭ ಭಜಕನಗ ಮಗನುದಿಸುತ್ತಿರ ಆಗ ವೇದಾವತಿ ನದಿ ಯಾವ ಸ್ನಾನಕ್ಕೆ ಹೋಗ್ತಿದ್ದ ತಾತ ಪಟ್ಟಣದಲ್ಲಿ ಎಣ್ಣೆ ಕೆಂಡು ಹೋಗುತ್ತಿದ್ದ. ಎಣ್ಣೆ ಕೆಂಡಗೆ ಮೈಯೆಲ್ಲ ತಿಕ್ತಿದ್ದ. ತಾತನಿಗೆ ತಿಕ್ಕಿ ಸ್ನಾನ ಮಾಡ್ತಕ್ಕಂಥ ಸೇವೆ ನಾಗಪ್ಪದು. ಆದ್ರೂ ಬಡತನ, ಮಕ್ಕಳು ಸಂತಾನ ಇದ್ದಲ್ಲ, ಈ ಸೇವೆ ಬಹಳ ಆಯ್ತು. ಒಂದು ದಿನ ತಾತ ಕೇಳಿದ, ನಾಗಪ್ಪ ನಿನ್ನ ಸೇವೆ ಲಿಂಗೇಶನಿಗೆ ಬಹಳ ಅಪಾರ ಆಗೈತೆ, ನಿನಗೆ ವಂಶನೂ ಇಲ್ಲ, ಮನೆಯೊಳಗೆ ಜೀವನದ ಬದುಕೋದೇ ಕಷ್ಟ ಆಗೈತೆ,
ಒಂದು ದಿನ ನಿಗೇಶ ಈ ನನ್ನ ಕಷ್ಟ ಇದೆ, ನನಗೆ ಸಂತಾನ ಇಲ್ಲದ ಕೇಳಿಲ್ಲಲ್ಲಪ್ಪ, ಎಲ್ಲರಿಗೂ ತಿಳಿದ ವಿಷಯ, ನನಗೇನು ಗೊತ್ತಿಲ್ಲ ತಂದೆ, ನೀನು ಹೆಂಗೆ ನಡೀತೀವೋ ಹಂಗೆ ನಾನು ನಡೆಯೋನು. ಅದರಂಗ ನಾಗಪ್ಪನಿಗೆ ಏನು ಹೇಳಿದ್ರೆ, ನಿನ್ನ ವಂಶ ಹೆಚ್ಚು ಆಗೋದು ಬೇಡ, ಕಡಿಮೆ ಆಗೋದು ಬೇಡ, ಒಂದೇ ಒಂದು ಸಂತಾನ ನಿನಗೆ ಪ್ರಾಪ್ತಿ ಐತೆ. ಅದು ಭಕ್ತಿ ಭಜಕನಾಗಿ ಆ ಕುಂಬಾರ ನಾಗಪ್ಪನಿಗೆ ಆಶೀರ್ವಾದ ಮಾಡಿದ. ಅವನು ಶಿವಭಜಕನಾಗ್ತಾನೆ, ಚಿಂತೆ ಮಾಡಬೇಡಪ್ಪ ಅಂತೇಳಿ. ಅದು ಅಲ್ಲದೆ ಏನು ಮಾಡಿದ, ಎಷ್ಟೋ ದಿನಗಳಿಂದ ಇರತಕ್ಕಂಥ ಸಂಪತ್ತಿನ ಕೊಡಪಾನವನ್ನು ತೆಗೆದ ತಾತ. ಆ ಕೊಡಪಾನವನ್ನು ತೆಗೆದು ಆ ಕುಂಬಾರ ನಾಗಪ್ಪನಿಗೆ ಕೊಟ್ಟ. ನೀನು ಯಾವಾಗಲೂ ದೀನ ದಲಿತರ ಬಹುತಿ ಭಿಕ್ಷಾಂತಿ ಅಂತ ಬಂದವರಿಗೆ ಇಲ್ಲೇನ್ಬೇಡಪ್ಪ, ದಾಸೋಹ ನಡೆಸು, ನೀನು ಸುಖ ಜೀವಿ ಆದ್ಯ ತಾಯಿಯಿಂದ ಅಂತೇಳಿ ನಾಗಪ್ಪನ ಬಡತನ ನಿವೃತ್ತಿ ಮಾಡಿದ್ದಲ್ಲದೆ ವಂಶನು ಕೂಡ ಆ ನಾಗಪ್ಪನಿಗೆ ಒಂದೇ ವಂಶವನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಧ್ಯಾಳು ಜನಿಸಿದ್ದ ಶಿವಯೋಗಿ. ಆಗ ಆ ಚನ್ನಬಸಯ್ಯನವರು ಮಗನು ಬಹಳ ಹೊಂದಿರತಕ್ಕಂಥ ವಿಚಿತ್ರವಾಗಿದ್ದ. ಆತನ ಲೀಲೆ ಎಂಬುದನ್ನು ತಿಳಿದುಕೊಳ್ಳ. ಚನ್ನಬಸವಯ್ಯನ ಸುತಂ ಸುಗುಣೋನ್ನತ ವೈರಾಗ್ಯಶಾಲಿಯು ಸನ್ನುತ ಜಡೆಯ ವಿವಾಹವ ಬಯಸುತ್ತಿದ್ದಿಲ್ಲ ತನ್ನ ವಂಶಕ್ಕೋರ್ವ ಸುತನಿವ ಇನ್ನು ಲಗ್ನವನೀತನೇ ತ್ವರೆಯೇ ಚೆನ್ನವಗ ಮನೆತನವೇ ಪಾಳಾಗುವುದೇ ಎನ್ನುತ್ತೇ ಆಗ ಚನ್ನಬಸಯ್ಯನವರಿಗೆ ಅಧ್ಯಾಳ ಗ್ರಾಮದಲ್ಲಿ 3 ಮಕ್ಕಳು. ಸಣ್ಣತನೇ ಜಡೇಶ. ಆದರೆ ಇಬ್ಬರು ಬಹಳ ಸಂಸಾರಸ್ಥರಾಗಿ ಗೃಹಸ್ಥಾಶ್ರಮ ಧರ್ಮವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆದರೆ ಈತ ಮಕ್ಕಳ 2 ಮಕ್ಕಳನ್ನು ಇಲ್ಲಿದ್ರು. ಮೂಲ್ಯ ಕುಂದ್ರದು ತನಗೇನೋ ಒಂದಿರ್ತಕ್ಕಂಥ ಪೇಚಣಿಕೆ ಅಂತ ಕುಂತ್ಕೊಂಡ್ಬಿಟ್ಟರು. 4 ಮಂದಿ ಆಗ ಬೆರಲಿಲ್ಲ, 4 ಹುಡುಗರಂಗ ಬಾಳಲಿಲ್ಲ. ಜಡೇಶ ಭಾಳ ತಂದೆಗೆ ತಾಯಿಗೆ ವ್ಯತ್ಯಯ ಆಯಿತು. ಹೆಂಗೆ ಮಾಡ್ಬೇಕಾಯ್ತು ನಮ್ಮ ಜಡೇಶನ ಭವಿಷ್ಯತ್ತು? ಪ್ರಾಯಕ್ಕೆ ಬಂದಾನ 4 ಮಂದಿ ಜೊತೆಗಾರತ್ರ ಕೂಡುವಲ್ಲ, ಎಲ್ಲರಂಗ ಇರುವಲ್ಲ, ಮನೆ ಕೂತ್ಕೊಳ್ತಾನೆ, ಏನೋ ಒಟ ಅಂತಾನೆ, ಏನಿದ್ರು ಅಂತಾನೆ ಭವಿಷ್ಯತ್ತು ಅಂತೇಳಿ ಸಾಕಷ್ಟು ಆಗಿರ್ತಕ್ಕಂಥ ಯಾವಾದ ಗ್ರಹಾದಿಗಳು, ಯಾವಾದರೂ ಏನಾದರೂ ಪಿಚಾಚಿಗಳ ಕಾಟ ಇದೆ ಅಂತ ಎಲ್ಲ ವಿಧವಾಗಿ ತೋರಿಸಿದ್ರು ಆತನ ಭವಿಷ್ಯತ್ತನ್ನು ಬದಲು ಮಾಡೋ ಶಕ್ತಿ ಯಾರ ಕೈಲಿ ಆಗಲಿಲ್ಲ. ಇಂಥ ತಾತನವರ ಲೀಲೆಗಳು ಎಲ್ಲ ಕೇಳಿದ ಮೇಲೆ ಪಕ್ಕದೊಳಗ ಸಿಂದಿಗೇರಿಯ ಮಲ್ಲಪ್ಪ ತಾತನವರು ಅವರ ಹತ್ರ ಬಂದು ಅಪ್ಪರೇ, ನಮ್ಮ ಜಡೇಶ ಎಲ್ಲರಂಗ ಇಲ್ಲ, ಪ್ರಾಯಕ್ಕೆ ಬಂದಾನ, ಮದುವೆ ಮಾಡೋಣಂದ್ರೆ ಅವ್ರ ಸ್ಥಿತಿನೇ ಬೇರೆ ಐತಿ. 4 ಮಂದಿ ಹುಡುಗರಂಗ ಇಲ್ಲ, ಮನೆಗೆ 2 ಮಕ್ಕಳು ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗ್ತಿದ್ದಾರೆ. ಇವನು ಭವಿಷ್ಯತ್ತು ಬದಲು ಮಾಡೋದು ಯಾರ ಕೈಲಿ ಆಗುವಂತ ಹೆಂಗ ಮಾಡಬೇಕು ಅಂತೇಳಿ ಬಹಳ ಚಿಂತೆ ಆಗೈತೆ ಅಂತೇಳಿ ಮಲ್ಲಪ್ಪ ತಾತರ ಹತ್ರ ಆ ಒಂದು ಅಂಜಲ ಚನ್ನಬಸಯ್ಯನವರು ಹೇಳಿದ್ರು, ನೋಡಪ್ಪ, ನಿನ್ನ ಮಗನ ಭವಿಷ್ಯತ್ತು ಬದಲು ಮಾಡಬೇಕಾದ್ರೆ ನಮ್ಮ ಸದ್ಗುರುನಾಥ ಶರಣ ಗಾದಿದೇಶನ್ ಬಿಟ್ಟರೆ ಯಾರೂ ಬದಲು ಮಾಡೋದಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗು. ಆ ಲಿಂಗೇಶ ಹೆಂಗೆ ಹೇಳ್ತಾನೆ ಹಂಗೆ ನಡ್ಕೊಂಡಿಲ್ಲ. ಸರಿ ಅಂತೇಳಿ ಆ ಜಡೇಶನನ್ನು ಕರ್ಕೊಂಡು ಗುರುವಾರದ ದಿನ ಇಲ್ಲಿಗೆ ಬಂದ ಶಾಂತಮ್ಮನ ಮನೆಗೆ ಬಂದು ಪಾದಕ ನಮಸ್ಕಾರ ಮಾಡಿದರು. ಆಗ ಯಾವರಪ್ಪ ಏನು ಬಂದಿರಿ? ಅಪ್ಪರೇ ನಾವು ಮಠದವರು, ಈ ರೀತಿಯಾಗಿ ನನ್ನ ಹೆಸರು ಚನ್ನಬಸಯ್ಯನವರು, ನನ್ನ ಮಗ ಜಡೇಶ, 4 ಇರ್ತಾರೆ, ಭವಿಷ್ಯತ್ತನ್ನು ಬದಲು ಮಾಡೋದು ಯಾರ ಕೈಲೂ ಆಗಲಿಲ್ಲ. ನಿನ್ನ ನುಡಿಗಳನ್ನು ಕೇಳಿ ಲೀಲೆಗಳನ್ನು ಕೇಳಲು ಬಂದಿನಿ, ಮತ್ತು ನನ್ನ ಭವಿಷ್ಯತ್ತು ಏನು ನೀನೇ ಕಾಪಾಡಬೇಕು. ನೋಡು ಚನ್ನಬಸಯ್ಯನವರೇ, ನೀವು ಪ್ರಸಾದ ತೆಗೆದುಕೊಂಡು ಮೂರು ಪ್ರಯಾಣ ಮಾಡ್ರಿ, ಕೆಲವು ದಿನಗಳ ಪರ್ಯಂತರವಾಗಿ ನನ್ನ ಹತ್ರ ಇರಲಿ ಜಡೇಶ ಅಂತಕ್ಕಂಥ ಒಂದು ವಚನವನ್ನ ಹೇಳಿದ ತಾತ. ಆಯ್ತಪ್ಪ, ನೀನು ಹಂಗಂದ್ರೆ ಹಂಗಂತೇಳಿ ಜಡೇಶನನ್ನು ಬಿಟ್ಟು ಊಟ ಮಾಡ್ಕೊಂಡು ತಾತ ಹೋಗ್ತಕ್ಕಂಥವ. ಯಾವಾಗ ತಾತ ಶ್ರವಣ ಇಟ್ಕೊಳ್ತಾನೋ, ಶಾಸ್ತ್ರ ಇಟ್ಕೊಳ್ತಾನೋ, ಆ ಸಂದರ್ಭಕ್ಕೆ ಜಡೆಯ ಕುಂತು ಕೇಳ್ತಿದ್ದಲ್ಲ, ನಿಂದಿರ್ತಿದ್ದ, ಒಂಟಿ ಗಾಲಿ ಮೇಲೆ ನಿಂದಿರ್ತಿದ್ದ.
ಒಂಟಿಗೇಲಿನ ಮೇಲೆ ನಿಂತ್ಕೊಂಡು 12 ವರ್ಷಗಳ ಪರ್ಯಂತರವಾಗಿ ಆತ ಗುರು ಹೇಳ್ತಕ್ಕಂಥ ಶ್ರವಣವನ್ನ ಕೇಳಿದ. ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಆದರೆ ಈ ಜಗತ್ತು ನಮಗೆ ಸತ್ಯವಾಗಿ ತೋರಿದ್ರೆ ಅಷ್ಟೇ ಮಿಥ್ಯೆ ಇದೆ. ಬಿಸಿಲು ಕುದುರೆ ಅಂದ್ರೆ ಮೃಗಜಲದಂತೆ. ಈ ಜಗತ್ತು ಹೆಂಗ್ ಕಾಣುತ್ತಪ್ಪ ಅಂದ್ರೆ ಈ ಅಡಿಗೆಯೊಳಗೆ ಮೇಯ್ತಕ್ಕಂಥ ಪ್ರಾಣಿಗಳಿಗೆ ಈ ಬಿಸಿಲಿನ ಜಳ ಏನಿರ್ತಲ್ಲ ಆ ಜಳ ನೀರಾಗಿ ಕಾಣ್ತಂತ, ನೀರಾಗಿ ಅಲೆ ಅಲೆಯಾಗಿ ಕಾಣ್ತಂತ ಜಳ. ಅದು ನೀರಿನ ಬಿಸಿಲು ಕುದುರೆ ಅಂತಾರೆ, ಅದು ಮೃಗಜಲ ಅಂತಾರೆ. ಅದು ಆ ಆಕಾಶದ ಭಾಸಮಾನ ಆಗ್ತದೆ, ನೀರಾಗಿ ಕಾಣ್ತಂತೆ ಆ ಜಳ. ಆ ಪ್ರಾಣಿಗಳೆಲ್ಲ ಆಹಾರ ಬೇಯ್ದು ನೀರಂತೇಳಿ ಓಡಿ 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 ಏನಾಗ್ತಾವ, ಗಮ್ಮತ್ತು ಪ್ರಾಣ ಕಳ್ಕೊಳ್ತಾವ. ಅದರಂತೆ ಜಗತ್ತಾದ್ರೂ ಕೂಡ ನಮಗೆ ಸತ್ಯವಾಗಿ ತೋರಿದ್ರು ಅಷ್ಟೇ ಮಿಥ್ಯೆ ಇದೆ, ಇದನ್ನು ನಂಬಿನಚ್ಚಿ ಕೆಳಬೇಡ ಅಂತಕ್ಕಂಥ ವಿಷಯಾದಿಗಳನ್ನೆಲ್ಲ ಆ ಜಡೇಶನಿಗೆ ಆರೋಗ್ಯದ ಮೇಲೆ ಜಡೇಶ 12 ವರ್ಷಗಳ ಪರ್ಯಂತರವಾಗಿ ಶಾಂತ ಮನವಾಗಿ ಶ್ರವಣ ಕೇಳಿದ. ಇದರಂಗ ನಮ್ಮ ಚಳುವಳಿಕೆ ತ್ಯಾತ್ನವರ ಪುರಾಣದಲ್ಲಿ ಬರ್ತವೆ. ಶಾಖಮಂಡಿಗಳಾಗ ಶಿವರಾಮ ಅಂತೇಳಿ ವಾಲ್ಮೀಕಿ ಜನಾಂಗದ ಜೀವಮಾನದೊಳಗ ಏನ್ ಮಾಡ್ಬೇಕೆಲ್ಲ ಮುಗಿಸ್ಬಿಟ್ಟಿದ್ದ. ಒಳ್ಳೆ ಒಂಬುದು ಅದನ್ನ ಹೃದಯ ಬಗದು ಕೂಡ ಹೃದಯದೊಳಗೆ ಇದ್ದಿಲ್ಲ ಒಳ್ಳೆತನ. ಕೆಟ್ಟ ಒಂಬುದು ಯಾವ ಬಿಟ್ಟಿಲ್ಲ, ಒಳ್ಳೆ ಒಂಬುದು ಒಂದು ಮಾಡಿಲ್ಲ. ಅಂತ ಶಿವರಾಮ ಏನಾಯ್ತು, ಊರಿಗೆ ಬೇಸರ ಆದ. ಅಂದ್ರೆ ಮನೆಗೆ ಹೆಂಡರು ಸೇರಲಿಲ್ಲ, ಮಕ್ಕಳು ಸೇರಲಿಲ್ಲ. ಇಂಥ ಹೆಂಡ್ರು ಮಕ್ಕಳು ಸೇರಿದ ಊರಾಗ ಯಾರು ಸೇರ್ತಾರೆ? ಯಾರು ಸೇರಲಿಲ್ಲ. ಊರು ಬಿಡಿಸ್ಬೇಕು ಇದನ್ನ ಅಂಬೋದು ಎಲ್ಲರೂ ಕಲ್ತು ಮಾತಾಡ್ತಾರೆ. ಕೊಲೆ, ಸುಲಿಗೆ, ದರೋಡೆ ಇವೆಲ್ಲವೂ ಆತನ ಜೀವನದಲ್ಲಿ ಆಗಿ ಹೋಗ್ಬಿಟ್ಟಿದ್ವು. ಹಾಗೇನಾಯ್ತು, ಊರು ಬಿಡಿಸ್ತಾರಪ್ಪ ಸುದ್ದಿ ಕೇಳಿ ರಾತ್ರಿ ರಾತ್ರಿ ಮನೆ ಬಿಟ್ಟು ಹೆಂಗ್ ಹೋದ, ಒಂದು ಲಂಗೋಟಿ ಉಟ್ಕೊಂಡು ಒಂದು ಶೆಲ್ಲೆ ಮೇಲೆ ಇಟ್ಕೊಂಡು ಸೀರೆಯಲ್ಲಿ ಹೋದ್ರೆ ಚಳಿಗುರುಗಿಗೆ ಬಂದ ಮೇಲೆ ನನ್ನ ನಿತ್ಯ ಸೇವೆ ಏನಪ್ಪ, ಆ ಎಂತಾಲ್ತವ್ರು ಏನು ಮನೆಗಿದ್ರಲ್ಲ ಅದೆಲ್ಲ ರಜೆ ಹೊಡೆಯೋದು, ನೀರು ಹಾಕೋದು, 2 ಊದಿನ ಕಡ್ಡಿ ಹಚ್ಚೋದು, ಮತ್ತೆ ಉಚ್ಚಿನಂಗೆ ಹೋಗಿ ಕೂತ್ಕೊಂಡು ಯಾರು ಕೊಟ್ಟರೆ ಊಟ ಮಾಡ್ತದ, ಇಲ್ಲಂದ್ರೆ ಇಲ್ಲ ಅಂತ ಒಂದು ಸ್ಥಿತಿಗೆ ಬಂದ ಮೇಲೆ ಬಹಳ ದಿನಗಳಾಯ್ತು ಇದ್ರಂಗೆ ಸೇವೆ ಮಾಡೋದು. ಎಂತಾಲ್ತವ್ರು ನೋಡಿದ್ರು ಯಾರು ಇರ್ಬೋದು, ನಾನು ಎದ್ದೇಳೋಕ್ಕಿಂತ ಮುಂಚಿತವಾಗಿ ರಜೆ ಹೊಡೆದು ನೀರು ಹಾಕಿ ಊದಿನ ಹೆಚ್ಚೋದನ್ನು ಯಾರು ಇರ್ಬೋದು ಅಂತೇಳಿ ಬಹಳ ದಿನಗಳಾದ ಮೇಲೆ ನೋಡಿದ. ಅಲ್ಲಿ ಶಿವರಾಮ ಕಸ ಬಳಿತಿದ್ದ. ಯಾರಪ್ಪ ನೀನಂದ ತಾತ. ಅಪ್ಪರೇ ನಂದು ಶಾಖ ಬಂಡೆ, ಕುಲದಲ್ಲಿ ವಾಲ್ಮೀಕಿ ನಾಯಕರು ಅಂತಾರ. ನಾನು ಜೀವಮಾನದಾಗ ಈ ಕೆಟ್ಟ ಒಪ್ಪದು ಯಾವ ಬಿಟ್ಟಿಲ್ಲ, ಒಳ್ಳೆ ಒಪ್ಪದು ಒಂದೂ ಮಾಡಿಲ್ಲ. ಎಲ್ಲ ಮುಗಿಸಿ ನಿನ್ನ ಪಾದದ ಉಪದೇಶಕ್ಕಾಗಿ ಬಂದೇನೆ, ನನ್ನ ಕಾಪಾಡಬೇಕು ನೀವು. ಉಪದೇಶ ಎಂಬುದು ಸತ್ಯ ಮಾರೋ ವಸ್ತು ಅಲ್ಲ ಕೊಡಕ್ಕೆ ನಿನಗೆ. ಅದಕ್ಕೆ ಒಂದು ದೃಢವಾದ ನಂಬಿಕೆ ಬೇಕು, ಅದಕ್ಕೆ ಒಂದು ಭಕ್ತಿ ಭಾವನೆಗಳು ಬೇಕು. ಸರಿ, ನನಗ ನೀನು ಉಪದೇಶಕ್ಕೆ ಎಲ್ಲ ನನಗೆ ತುಮಕೂರು ಚಕ್ರ ತಿಂಬಂಗಾಗೈತೆ, ಬರ್ತೀಯೇನೋ ಅದು. ಆಯ್ತು ಅಪ್ಪಾರ ಅಂತೇಳಿ ಆ ತುಮಕೂರು ಚಕ್ರ ತರ ಕೇಳಿ ಹೋದ್ರೆ ತುಮಕೂರು ಪ್ರಯಾಣ ಬೆಳೆಸಿಲ್ಲ. ಆತರ ಹತ್ರ ಏನಿಲ್ಲ, ದುಡ್ಡು ಇಲ್ಲ, ಆ ಮೈ ಮೇಲೆ ವಸ್ತ್ರ ಇಲ್ಲ, ಲಂಗೋಟಂತೆ ಉಟ್ಕೊಳ್ಳೋಣ, ಒಂದು ಚೆಲ್ಲೆ ಹೋಗ್ಯಾನ. ಹೆಂಗಪ್ಪ ಹೋಗ್ಬೇಕಂತೇಳಿ ಹಂಗೆ ನಡ್ಕೊಂತ ಹೋದ. ಅಲ್ಲಿ ಒಂದು ಸ್ಮಶಾನದೊಳಗ ಆ ಎಣ ಕಾಣಿಸಿ ಶವದ ಮೇಲೆ ಬಟ್ಟೆ ಹಾಕಿರ್ತಾರೆ, ಬೆಳೆ ಬಟ್ಟೆ ಬಿಕ್ಕಿತ್ತು. ಗುರುನಾಥ ಕೊಟ್ಟ ಎಂತಾತ ಅಂತೇಳಿ ಆ ಬಟ್ಟೆನ ತಗೊಂಡ ಸೀದಾ ಹೋದ. ಇದನ್ನ ಯಾರು ಮಾತಾಡಬೇಕು? ತುಮಕೂರಿನೊಳಗ ಸುಮ್ಮನೆ ಹುಚ್ಚಿನ ಕುಂತ್ಕೊಂಡ, ಯಾರು ಬರೋರು ಹೆಂಗ್ ತಗೋಬೇಕಂತ ಬಹಳ ಆಲೋಚನೆ ಆಯ್ತು. ಆಗ ಒಬ್ಬ ಯಜಮಾನ ಏನು ಮಾಡಿದ, ಆ ಚೀರುಗಳು ಹಿಡ್ಕೊಂಡು ಬಂದ. ಅಜ್ಜ ಇವ ಚೀರುಗಳು ತಗೊಂಡಿಲ್ಲಪ್ಪ, ನಿನಗೆ ಏನಾದ್ರು ದುಡ್ಡು ಕೊಡ್ತೀನಿ. ಇಲ್ಲಿ ಬಂದ ಎಂತಾತ ಅಂತೇಳಿ ಆಗ ಆ ಚೀರುಗಳು ತಗೊಂಡೋಗಿ ಅಲ್ಲಿ ಅಂಗಡಿ ತಕ್ಕಿಟ್ಟ. ಅಂಗಡಿ ತಕ್ಕಿಟ್ಟಾಗ ದುಡ್ಡು ಕೊಡಕ್ಕೆ ಬಂದ. ಅವಾಗ ಆಣೆ, ಅರ್ಧ ಆಣೆ, 8 ಆಣೆ ಇದ್ದು ಅವಾಗ ಕೊಡ ಬಂದ್ರೆ ನನಗೆ ಏನು ಬೇಡ, ನನಗೆ 4 ಚಕ್ರಿ ಕೊಡಪ್ಪ ಸಾಕು. ಅಲ್ಲ ದುಡ್ಡು ಬೇಡ ಅಂತೆಲ್ಲ, ಬೇಡ ನನಗೆ 4 ಚಕ್ರಿ ಕೊಡ ಸಾಕು. ಆ 4 ಚಕ್ರಿ ತಗೊಂಡ ತುಮಕೂರಿನೊಳಗ ಆ ಎಣದ ಬಟ್ಟೆಗೆ ಕಟ್ಟಿಗೆನ ನಡುವಿಗೆ ಕಟ್ಟಿಗೆ. ಆಗೇನಾಯ್ತು, ಇನ್ನು ನೆಡ್ಕೋತ ಬರ್ಬೇಕಾದ್ರೆ ಹೊಟ್ಟೆ ಹಸುವಾಯ್ತು. ಕತ್ತೆ ಭಿಕ್ಷೆ ನಾನು ಕೇಳೋಣ ಅಂತೇಳಿ ಆ ಒಂದು ಮನೆ ಮುಂದೆ ಕಳತಾನ ಆಗಿತ್ತು. ಅವ್ರ ಮನೆ ಮುಂದೆ ಬೌದ್ಧ ಭಿಕ್ಷಾ ದೇಹಿ, ಅನ್ನ ನೀಡ್ರಮ್ಮ ಅಂತ ಕೇಳಿದ. ಇವರೇ ಕಳ್ಳ.
ಹಗಲೆಲ್ಲ ನೋಡ್ಕೊಂಡು ಹೋಗ್ತಾರ, ರಾಜನ ಕಳ್ತನಕ್ಕೆ ಬರೋರು ಇಂತೇಳಿ ಅಂತೇಳಿ ಆತನ ಬಡಿದ್ಬಿಟ್ರು. ಬಡಿಸ್ಕೊಂಡಂದು ಏನು ಮಾಡಿದ್ರು, ಸ್ಟೇಷನ್ಗೆ ರಿಪೋರ್ಟ್ ಕೊಟ್ಬಿಟ್ರು. ಆಯ್ತು, ತಾಣೋದ್ರು ಜೈಲಿಗೆ ಒಳಗೆ ಹಾಕಿಬಿಟ್ರು. ಆದ್ಮೇಲೆ ಈತನ ಪರಿಸ್ಥಿತಿ ಹೆಂಗಪ್ಪ, ಮೂಲ್ಯ ಕೂತ್ಕೊಂಡು ಸುಮ್ಮನೆ ಹೆಚ್ಚಾಗಿ ಪದಗಳು ಆಗಲ್ಲ, ಅಷ್ಟೇ ಇತ್ತಂದು ಏನಿಲ್ಲ ಕೆಲಸ. ಅಲ್ಲೇ ಈತನ ಕಾಯಕ ಇರ್ತಾರಲ್ಲ ಪೊಲೀಸರು, ಆದ ತಲೆಕ್ಕೆ ಅಂತ ಕೊಂಡ್ಬಿಟ್ಟಿದ್ದು ಆಡ್ದಂಗಲ್ಲ. ಕಾಲಾನುಗತವಾಗಿ ಒಂದು ದಿನ ಎಸ್ಐನ ಮಗ ಒಬ್ಬೇ ಮಗ ಇದ್ದ, ಅವ್ರಿಗೆ ಹೊಡೆದ್ಬಿಡ್ತು ನಾಗರಾವ್ ಕಡೆ ತಡ ಏಕೆ ಆ ಕೂಸನ್ನ ಹುಡುಗನ ಕರ್ಕೊಂಡು ಹತ್ಕೊಂತ ಹೊಡೆದಂತ ಅಂತೇಳಿ ಓಡಾಡಿ ಸ್ಟೇಷನ್ಗೆ ಬಂದು ಏನಾಯ್ತು, ಎದು ಕಳ್ತದೆ ಹೊಡೆದ್ಬಿಟ್ಟಂತೆ ನಾಗರಾವು. ಆಗ ವಿಷಯದ ಬಾಧೆ ಆ ಸತ್ತು ಹುಡುಗ ಈತ ಮೂಲ್ಯ ಕೂತಿದ್ದಲ್ಲ ಶಿವರಾಮ ಬಂದು ನಮ್ಮ ಅಪ್ಪರು ಒಂದು ಮಂತ್ರ ಹೇಳಿ, ಆ ಮಂತ್ರ ನಾನು ಉಚ್ಚಾರಣೆ ಮಾಡಿದ್ರೆ ನಿನ್ನ ಮಗ ಬದುಕ್ತಾನ, ಹುಟ್ಟ ಸುಮ್ಮನೆ ಹುಟ್ಟ ಕಳ್ಳ ಅಂತ ಹೇಳ್ತಾರೆ. ನೀರು ಬದುಕ್ತೀಯ ಹುಡುಗರು. ಅವಾಗ ಆತ ಪೊಲೀಸ್ ಕಾಯ್ತಿರ್ತಾನ, ಕಾನ್ಸ್ಟೇಬಲ್ ಅಂತ ಹೇಳಿದ. ಅಲ್ರಿ ಪಾಪ ಎಂತ ಧ್ಯಾನ ಮಾಡ್ತಾನ. ಅಲ್ಲ, ನಾವಾದ್ರೂ ಖಾತರ್ ಮಾಡಿದ್ ನೋಡಿವ, ಅವ್ರು ಏನಾದ್ರು ತಂದು ಒಳಗಾಗ್ತಿದ್ವಿ. ಆದ್ರೂ ಏನೋ ಹೇಳ್ತಾರ ಬಿಡೋಣ. ಆಗ ಬೀಗ ತೆಗಿಯೋದು ತೆಗಿತಾರ. ಏನಿಲ್ಲಮ್ಮ, ಒಂದು ತಂಬಿ ಇದ್ರಾಗ ನೀರು ತಗೊಂಡು ಬಾ, ಆಗ ಒಂದು ಭಸ್ಮ ತಗೊಂಡು ಬಾ, ಈ ಬುತ್ತಿ ಒಂದು. ಆ ಭಸ್ಮನ ಆ ಹುಡುಗಿಗೆ ಆ ನೀರು ತಂದು ಇಟ್ಟು ಮುಂದೆ ಎತ್ತಾತನ ಮೇಲೆ ಮಂತ್ರಿಸಿದ. ನೀರು ಹಾಕಿ ಆ ಹುಡುಗ ಕುಡಿಸೋದ್ರೊಳಗಾಗಿ ವಿಷದ ಬಾಧೆ ಇಳಿದು ನಿವೃತ್ತಿ ಆಗತಕ್ಕಂಥವರಾದ ಸಾಂಬ ಜೈ ನಮ ಪಾರ್ವತಿ ಭಜರ ನಮಃ. ಅವರ ವಿಷದ ಬಾಧೆಯಿಂದ ಇಳಿದು ಗುಣಮುಖನಾದ. ಆಗ ಎಸ್ಐ ಬಹಳ ಆನಂದ ಆಯಿತು. ಗಂಡ ಹೆಂಡತಿ ಮಗು ಬದುಕಿತು. ಆಗ ಹೆಂಡತಿಗೆ ಅದೆಲ್ಲ ನೀರು ಕಾಸು ನಾನು ಬರ್ತೀನಿ ಅಂತೇಳಿ ಆಗ ಈ ಶಿವರಾಮ ಒಳಗೆ ಹಾಕಿದ್ರಲ್ಲ ಜೈಲಾಗ, ಆತನ ಕರ್ಕೊಂಡು ಹೋದ ಮನೆ ಪಾಪ. ಆಗ ಮನೆಗೆ ಕುದಿಸಿ ನೀರು ಹಾಕಿ ಗಂಡ ಹೆಂಡತಿ ಸೇವೆ ಮಾಡಿದ್ರು. ಸೇವೆ ಮಾಡಿ ಆಗ ಆ ದೇವ್ರ ಮನೆ ಕುದಿಸಿ ಪಾದ ಪೂಜೆಯನ್ನ ಮಾಡಿ ಕಾಣಿಕೆಯನ್ನ ವಸ್ತ್ರವನ್ನು ಕೊಟ್ಟು ನನ್ನ ಮಗನ ಪ್ರಾಣ ಉಳಿಸಿದಂತ ಮಹಾತ್ಮಪ್ಪ ನೀನು, ಎಂತ ಆತ ಗುರ್ರಾಯನ ಬಹಳ ಅಂತ ಕಣ್ಣುಗಳ ಆತ ಭಜನ ಪಡಿಸಿ ದೇವ್ರ ಮನೆ ಪಾದ ಪೂಜೆ ಮಾಡುತ್ತೀವಿ ಅಂತೇಳಿ ಮನುಷ್ಯ ಅಂದ್ಕೊಂಡ. ಆ ಚಕ್ಕಲಿ ಬಿಟ್ಟಿದ್ದೆಲ್ಲ ಬಂದ ಈಗ ಕೆಲವರಿಗೆ ಬಂದು ಅಪ್ಪರೇ ಈ ಚಕ್ಕಲಿ ತಂದ ಕಾಶಿ ತೀರ್ಥ ಬರ್ತಕ್ಕ ರಂಗ ಇಟ್ಕೊಳ್ಳೋ ಶಿವರಾಮ ಅಂತ ಸಾಕ. ಆಯ್ತು, ಒಂದು ದಿನ ಅಲ್ಲ, 2 ದಿನ ಅಲ್ಲ, 12 ವರ್ಷದ ಮೇಲೆ 12 ವರ್ಷಗಳ ಮೇಲೆ ಆ ಜೋಳದ ರಾಶಿಯವರು ಕಾಶಿಗೆ ಹೋಗಿದ್ರು. ಕಾಶಿಗೆ ಹೋಗಿ ಇಲ್ಲಿ ಅಪ್ಪರದಲ್ಲಿ ಎತ್ತಾಕ್ತವರು ಅವ್ರು ದರ್ಶನ ಮಾಡ್ಕೊಂಡು ಹೋಗೋಣ ಬಾ ಅಂತೇಳಿ ಗಂಡ ಇತ್ತು ಮಾತಾಡ್ಕೊಂಡು ಅಲ್ಲಿಗೆ ಬಂದು ಆ ತಾತರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಯಾವೂರಪ್ಪ? ನಮ್ಮದು ಜೋಳದ ರಾಶಿ ತಾತ. ಈಗ ನಾವು ಇದಕ್ಕ ವಿಶ್ವನಾಥ ದರ್ಶನ ಮಾಡ್ಕೊಂಡು ಬಂದ್ವಿ, ನೀನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿಯಾಗ ಪ್ರಸಾದ ತಗೋರಪ್ಪ ಅಂತ ಪ್ರಸಾದ ಉಂಡ್ರು. ಮತ್ತೆ ನನಗೆ ಸ್ವಲ್ಪ ಕಾಶಿ ತೀರ್ಥ ಕೊಟ್ಟೋಗ್ರಪ್ಪ. ಅಪ್ಪವ್ರು ಕೇಳತ್ತಾರ ಕಾಶಿ ತುಂಬ ಆ ಕಾಶಿ ತೀರ್ಥ ಹಾಕಿದ್ರು. ನಮಸ್ಕಾರ ಮಾಡಿ ತಮ್ಮ ಪ್ರಯಾಣ ಬೆಳೆಸಿದ್ರು. ಗಂಡ ಜೋಳದ ರಾಶಿಗೆ ಬೆಳಗ ಮುಂಜಾನೆ ತನ್ನ ಸೇವೆ ಏನು ಮಾಡ್ತಿದ್ದ ರಜೆ ಹೊಡೆದು ನೀರು ಹಾಕಿ ಊರು ಕಟ್ಟಿ ಬೆಳೆದ್ಬೇಕಾದ್ರೆ 12 ವರ್ಷ ತುಂಬಿದ್ರು. ಶಿವರಾಮ ಅಂತ ಬಾಕಲ ತೆಗೆದ್ರು. ತಾತ್ಕಾಲ ಬಾಕಲ ತೆಗೆದ್ರು. ಆಗ ನಾನು ಚಕ್ಲಿ ತಗೊಂಡು ಬಂತ ನಿನ್ ಕೈ ಕೊಟ್ಟಿದ್ದಾನಪ್ಪ, ಹೇಳಿದ್ದೆ ಆ ಚಕ್ಲಿ ಅದೇವೇನಪ್ಪ ನಿನ್ನ ಹತ್ರ? ಹಂಗಾರಿ ದೇವರ ತಗೋ ಅಂತೇಳಿ ಗುರುವೆ ಈ ಚಕ್ಲಿ ತಗಂತೇಳಿ ಆ ಎಣದ ಪಟ್ಟೆಗಳಿರ್ತಕ್ಕಂಥ 4 ಚಕ್ಲಿಗಳನ್ನ ಅಪ್ಪರ ಕೈ ಕೊಡ್ತಾರೆ. ಯಾವ ಕೊಡ್ತಾರೆ? ಬಾ ಒಳಗೆ ಬಾ ಅಂತ ಅವತ್ತು. ಅವಾಗ ಒಳಗೆ ಬಂದಾಗ ತಾನು ತಿಂದು ಶಿವರಾಮನ ಬಾಯಿಯೊಳಗೆ ಇಟ್ಟ. ಅದೇ ರೀತಿಯಾಗಿ ತಾನು ತೀರ್ಥ ಕುಡಿದು ಕಾಶಿ ತೀರ್ಥ ಆತನ ಬಾಯಿಗೆ ಕಾಶಿ ತೀರ್ಥ ಹಾಕಿ, ನೀನು ಎಲ್ಲಿ ವಾಸ ಮಾಡಬೇಡ, ದಕ್ಷಿಣ ಕಾಶಿ ಹಂಪಿ ಏವಪುಟದ ನಿನ್ನ ವಾಸಸ್ಥಳ ಆಗಲಿ, ಹೋಗು ನೀನು ಅಂತೇಳಿ ಅವಧೂತ ಲಕ್ಷಣ ಪ್ರಾಪ್ತಿ ಆಯ್ತು. ಎಂತಾದ್ರ ಒಂದು ಕರುಣೆಯಿಂದ ಅದರ ಆಶೀರ್ವಾದದಿಂದ ಶಿವರಾಮ ಹೋಗಿ ಏನದ? ಶಿವರಾಮ ಅವಧೂತನಾದ. ಈ ರೀತಿಯಾಗಿ ಗುರುವಿನ ಆಜ್ಞಾನುಸಾರವಾಗಿ ಆ ಒಂದು ಶಿವರಾಮನ ಭವಿಷ್ಯತ್ತನೇ ಬದಲಾಗಿ ಹೋಯಿತು. ಇವತ್ತಿನ ಹಂಪಿ ಹೇಮಕೂಟದ ಮೇಲೆ ಶಿವರಾಮ ದೂತರ ಆಶ್ರಮ ಅಂತ ಇವತ್ತಿಗೂ ಐತದು. ಅದೇ ರೀತಿಯಾಗಿ ಅದು ನಿರ್ಚಾತನವರ ಆಶೀರ್ವಾದದಿಂದ ನಡೆದಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಇಲ್ಲಿ ಕೂಡ
ತಾತ ಯಾವಾಗ ಶ್ರವಣ ಹೇಳ್ತಿದ್ದೋ 12 ವರ್ಷಗಳ ಪರ್ಯಂತರವಾಗಿ ಒಂಟಿಗಾಲಲ್ಲಿ ನಿಂತುಕೊಂಡು ಶ್ರವಣ ಕೇಳಿದಂತ ಒಂದು ವ್ಯಕ್ತಿ ಅಂದ್ರೆ ಜಡಿತಾತನವರು. ಈ ರೀತಿಯಾಗಿ ಅವರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿನಿಂದ ತಾನು ನಿಂತು ಆ ಜಡಿತಾತನ ಲಗ್ನ ಮಾಡಿ ನಿನ್ನ ಮುಂದಿನ ಕಾರ್ಯವನ್ನು ನೀನು ಜಗತ್ತನ್ನ ಸುತ್ತಿ ನೀನು ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥ ಶಕ್ತಿವಂತನಾಗಪ್ಪ ಅಂತೇಳಿ ಗುರುವಾಜ್ಞೆ ಆಯಿತು ಗಾದಿಲಿಂಗೇಶದು ಜಡೇಶನಿಗೆ. ಆಗ ಆ ಗುರುವಿಗೆ ನಮಸ್ಕಾರ ಮಾಡಿ ಲಗ್ನ ಹಳೆ ಗೆಣಿಕೆ ಆಳದೊಳಗ ಗೌರಮ್ಮ ಅಂತಕ್ಕಂಥ ಕನ್ಯಾಮಣಿಯನ್ನು ತಾನೇ ನಿಶ್ಚಯ ಮಾಡಿ ಲಗ್ನ ಮಾಡಿ ಗೃಹಸ್ಥಾಶ್ರಮ ಧರ್ಮವನ್ನು ಅದರ ಪರಿಪಾಲನೆ ಮಾಡಿ ನಂತರ ನೀನು ಮುಂದಿನ ಕಾರ್ಯಕ್ಕೆ ಹೋಗಪ್ಪ ಅಂತೇಳಿ ಜಡೇಶನಿಗೆ ಆಶೀರ್ವಾದ ಮಾಡಿದ ಗಾದಿಲಿಂಗಪ್ಪನವರು. ಅದೇ ರೀತಿಯಾಗಿ ಆ ಒಂದು ಲೀಲೆ ನಡೀತಕ್ಕಂಥದ್ದಾಗಿದೆ. ಮತ್ತೊಂದು ಆ ಲೀಲೆ ಎಂಬುದನ್ನು ತಿಳಿದುಕೊಳ್ಳೋಣ. ಅನಿತರೋಳು ಮತ್ತೊಂದು ಲೀಲೆಯು ಘನಮೆನಲ್ಲಿ ಜರುಗಿಹುದು ಅದನನ ಸುನಯದಿ ಪೇಳುವೆನರಿದು ಭಕ್ತಿಯ ಸ್ಥಿರಮೆನೆನಿಸುವುದು ವಿನುತ ಜಂಗಮರ ಹೊಸಳ್ಳಿಯ ಧನಿಯಲ ವಿರೂಪಾಕ್ಷ ಗೌಡನು ವಿನುತ ಗಾದಿಯ ಲಿಂಗದೇವನ ಬಳಿಗೆ ಬಂದಾಗ ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾದೇವ. ಆಗ ಶಾಂತಮ್ಮನ ಮನೆಯೊಳಗ ಶಿವಾನುಭವ ಶಾಸ್ತ್ರ ಹೇಳ್ತಕ್ಕಂಥ ಸಂದರ್ಭದೊಳಗ ಜಂಗಮರ ಹೊಸಳ್ಳಿಯ ವಿರೂಪಾಕ್ಷ ಗೌಡ ಅಗರ್ಭ ಶ್ರೀಮಂತರಿದ್ದ. ಆತ ಎರಡೆತ್ತರು ಕಳೆದೋಗಿತ್ತು. ಇತ್ತನ ಕೇಳಬೇಕಂತೇಳಿ ಆ ಒಂದು ಗೌಡ ಏನು ಮಾಡಿದ ಬಂದ ತಾತರು ಶ್ರವಣ ಹೇಳ್ತಿದ್ರು. ಅಲ್ಲೇ ಗಾಲಿಗೆ ನಮ್ಮ ಎರಡೆತ್ತು ಕಳೆದೋಗ್ಯಾವ ಎಲ್ಲೇದು ಹೇಳಲೇ ಅಂತ ತಾತನ ನಾವು ಎರಡೆತ್ತು ಕಳೆದೋಗ್ಯಾವ ಎಲ್ಲೇದು ಹೇಳಲೇ ಅಂತ. ನಿನ್ನೆಲ್ಲ ಎತ್ತುಗಳಿಂದ ಎಲ್ಲಿಲ್ಲ ಗೌಡ ಅಲ್ಲಿ ಜಗ ಇರ್ತಕ್ಕಂಥ ಸೊಂಡೂರು ಗುಡ್ಡದೊಳಗ ಅಲ್ಲಿ ತಳಿಕಾಕಿದ ಎತ್ತುಗಳು ಮೇಯ್ತಿದ್ದವು ಹೋಗಿ ಹೊಡ್ಕೊಂಬ ಅನ್ನೋ. ಅಲ್ಲಿ ಇಲ್ಲಿದ್ರೆ ಏನ್ ಮಾಡ್ಬೇಕು ನಿನ್ನ ಅಂತ ತರ್ಕಕ್ಕೆ ನಿಂತ್ಕೊಂಡ. ಗೌಡ ನಾನು ಹೇಳಿದ್ನಿ ನೀನು ಹೋಗು, ಸರಿ ನಾನು ಇಲ್ಲೇ ಇರ್ತೇನೆ ಅಂತೇಳಿ ಆ ಗೌಡ ಆಳ್ಮಕ್ಕಳು ಕಳಿಸಿದ. ಅಲ್ಲಿ ಹೋಗಿ ಎರಡೇ ಎತ್ತುಗಳು ತಳಕಾಗಿ ಎತ್ತುಗಳು ಆ ಸೊಂಡೂರು ಗುಡ್ಡದೊಳಗಡೆ ಮೇಯ್ತಿದ್ದು. ಅವ್ರನ್ನ ಹೊಡ್ಕೊಂಡು ಈಗ ಗುಳದ ಕ್ಷೇತ್ರ ಶಾಸನ ನಾಲಾಯಕ ಬಂದರು. ಬಂದ ಮೇಲೆ ಅಲ್ಲಿಗೆ ಗೌಡ ಬಿಡಲ್ಲ. ಅಲ್ಲ ಗಂಡ್ಲಿಂಗ ನೀನು ಎಷ್ಟು ಓದಿರ್ತಕ್ಕಂಥ ನಾನೊಬ್ಬ ದೊಡ್ಡ ಶರಣ, ನಾನೊಬ್ಬ ಜ್ಞಾನಿ, ನಾನೊಬ್ಬ ಮಹಾತ್ಮ ಸೇರ್ಬೇಕಂತೇಳಿ ರಾತ್ರಿ ನನ್ನ ಎತ್ತುಗಳು ಅಲ್ಲಿ ಹೊಡೆದು ಕಳಿಸಿ ಈ ನಾಟಕ ಆಡ್ತೀಯನ್ನೋ ಅಂತ. ಗೌಡ ಬೆಣ್ಣೆ ಕಾವು ಕೊಟ್ಟರೆ ಬೆಣ್ಣೆ ಕರ್ಗದ, ಸುಮ್ಮನೆ ಕರ್ಗದ ಅಲ್ಲ ಬೆಣ್ಣೆ, ಇದು ಕಾವು ಹೆಚ್ಚಾದ ಕೊಡ್ಬೇಕಾಗೈತೆ ಅಂತೇಳಿ ತಾತ ಮನಸ್ಸಿನಾಗ ಅಂದ್ಕೊಂಡ. ನೀರು ಕೇಳಿ ನಾನು ಹೇಳಿದ್ದೀನಿ ಸುಮ್ಮನೆ ಹೋಗುವ ಅಂತ. ಹಾಗಾದ್ರೆ ನಾನು ಹಿಂದಿನ ಜನ್ಮದೊಳಗೆ ಏನಾಗಿಬಿಟ್ಟಿನಿ ಹೇಳಪ್ಪ. ಗೌಡ ತರ್ಕಕ್ಕೆ ಮತ್ತೆ ನಿಂತ್ಕೊಂಡ. ನೋಡು ಗೌಡ, ಹಿಂದಿನ ಜನ್ಮದೊಳಗ ಉಪ್ಪಿನ ವ್ಯಾಪಾರಿ ಮನೆಯೊಳಗೆ ನೀನೊಂದು ಬಾಣಾಗಿ ಹುಟ್ಟಿದ್ದಿ ಅಂತ ತಾತ. ನೀನು ಒಂದು ಬಾಣಾಗಿ ಹುಟ್ಟಿದ್ದಿ. ಅದಕ್ಕೆ ಪೂರ್ಣ ಏನೈತೆ, ನೀನು ಬಾಣಾಗಿ ಉಪ್ಪಿನ ಬಂಡಿ ಅಳಿಲಾರದ ಸಂದರ್ಭದೊಳಗ ಅವರು ಮಣಕೈಲಿಂದ ಗುದ್ದಿದ್ದಲ್ಲ ನೀ ಬೆನ್ನಿಗೆ ತೆಗ್ಗದಿರಲ್ಲ. ಅಗ್ಗಿ ಬಿಚ್ಚಿ ನೋಡಿಕೆ ಅಂತ ಅಗ್ಗಿ ಬಿಚ್ಚಿ ನೋಡಿದ್ರೆ ತೆಗ್ಗಿಟ್ಟು ತೆಗ್ಗಾಗಿತ್ತು. ನಿನಗೆ ಮುಗುದಾಳ ಚುಚ್ಚಿದ ಕಲೆ ಐತಿಲ್ಲ ನೋಡಿಕೆ ಮುಗುನೊಳಗಾದ್ರೆ ಮುಗುನ ಬೋಡಿಟ್ಕೊಂಡು ಆ ಕಡೆಗೆ ಬಂದು ಬಿಡಿದ್ದಾರೆ. ಅಯ್ಯಯ್ಯ ಗೌಡಿಂದ ಪಾಣಾಗಿದ್ದು ಇವಾಗ ಗೌಡಾಗ. ಆಗ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಿದಾಗ ಗುರುವೆ ಲಿಂಗೇಶನ ಕನ್ಯನಾದೆ, ನನ್ನ ಹಿಂದಿನ ಜನ್ಮದೊಳಗ ವೃತ್ತಾಂತವನ್ನು ತಿಳಿದಂತ ಮಹಾತ್ಮ ನೀನು, ನನ್ನ ತಪ್ಪನ್ನು ಕ್ಷಮಾಪಣೆ ಮಾಡಿ ನನ್ನ ಉದ್ಧಾರ ಮಾಡಪ್ಪ ಅಂತೇಳಿ ಆ ಅಹಂಕಾರವನ್ನು ಬಿಟ್ಟು ಸಾತ್ವಿಕ ಭಾವನೆ ಬಂದು ಮಮಕಾರದಿಂದ ನಿಲ್ಕೊಂಡ ತಾತ ಇದೇ ಒಂದು ಅಹಂಕಾರ ಇರಬಾರ್ದಪ್ಪ ಮನುಷ್ಯನಿಗೆ. ಯಾವಾಗ ಪರಮಾತ್ಮ ಕೊಟ್ಟಂತ ಆ ಒಂದು ಜನ್ಮವನ್ನು ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡಬೇಡ ಅಂತೇಳಿ ಆಶೀರ್ವಾದ ಮಾಡಿದ. ಆಗ
ತನ್ನ ಗ್ರಾಮಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಮತ್ತು ಒಂದು ಲೀಲೆ ಏನಂಬುದನ್ನು ತಿಳಿದುಕೊಳ್ಳ. ವರವೆನಾಂ ಮತ್ತೊಂದು ಲೀಲೆಯ ಸರಸದಿಂದ ಆಲಿಪುದು ಭಕ್ತರು ನೆರೆಹಣೆಯ ಗುಳ್ಳೆಯದ ಗ್ರಾಮಧಿ ಮಠದ ದಂಪತಿಗಳು ವರ ಶಿವಾಂಬೆಯು ಶಿವ ಬಸೈ ಎಂಬ ಶರಣನೀರ್ಗನು ಭಕ್ತಿಯೋ ನೆನೆಯುತ್ತಿದ್ದರು. ಬಲ್ಲಿದರೆನಿಸಿ ಸರ್ವ ಭಕ್ತರೊಳು ಸಾಂಬಜಯ ನಮ ಪಾರ್ವತಿ ಭಜರ ಮಹಾದೇವ. ಒಂದು ದಿನ ಸಮ್ಮತ್ಗೇರಿಯ ಭಕ್ತಾದಿಗಳು ಇಬ್ಬರು ಗಂಡ ಹೆಂಡತಿ ಶಾಂತಮ್ಮನ ಆಲಯಕ್ಕೆ ಬಂದು ಬಡತರಂತಕ್ಕಂಥ ಬಹಳ ದರಿದ್ರತನ ತುಂಬಿ ತುಳುಗುತ್ತಿತ್ತು. ನಾವು ಲಿಂಗೇಶನ ಬಳಿಗೆ ಹೋಗಿ ಆ ಬಡತನ ನಿವೃತ್ತಿ ಮಾಡಿಕೊಳ್ಳೋಣ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡು ಶಾಂತಮ್ಮನ ಮನೆಗೆ ಬಂದರು. ಆಗ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡ್ರು. ಏನಪ್ಪ ಯಾವ ಊರು ಬಂದಿದೆ? ಅಪ್ಪರೇ ನಮ್ಮ ಸಂತಿಗೇರಿ ಊರು. ಬಡತನ ಎಂಬುದು ನಮ್ಮ ಜೀವನದಲ್ಲಿ ತಾಂಡಾಡುತ್ತೆ, ನಮ್ಮ ನೆಂಗನ ಮಾಡಿ ರಕ್ಷಣೆ ಮಾಡತಕ್ಕಂಥ ಭಾರ ನಿಲ್ಲದಪ್ಪ ಅಂತೇಳಿ ಆ ಗಂಡ ಎತ್ತಿ ಬೇಡಿಕೊಂಡು ಆಗ ಪೂರ್ವದಲ್ಲಿರ್ತಕ್ಕಂಥ ಒಂದು ಸಂಪತ್ತಿನ ಕೊಡಪಾನ, ಒಂದಿನ ಕೊಡಪಾನ ತೆಗೆದು ಅವ್ರ ಕೈಯೊಳಗೆ ಇಟ್ಟ. ನೀವು ಇದನ್ನ ಸದುಪಯೋಗ ಮಾಡ್ಕೊಂಡ್ರಿ, ದುರುಪಯೋಗ ಮಾಡಬಾಡ್ರಿ. ಯಾರು ಭೌತಿ ಭಿಕ್ಷಾಂದೇಹಿ ಅಂತೇಳಿ ಬರ್ತಾರೋ ಅವರಿಗೆ ಸುತ್ತನ್ನ ಕೊಡ್ರಿ, ದಾಸೋಹ ನಡೆಸ್ರಿ, ಯಾರು ಏನು ಕೇಳಿದ್ರು ಇಲ್ಲ ಅನ್ನಬೇಡ ಅಂತಕ್ಕಂಥ ಭಾವನೆ ಎಲ್ಲ ಹೇಳಿ ತಾತನಿಗೆ ಕಳಿಸಿದ. ಯಾವಾಗ ಕಳಿಸತ್ತಾನ ಇಲ್ಲಿ ಮನೆಗೆ ಬಂದು ಆಯ್ತು ಒಡವೆ ಮೇಲೆ ಇಡುತ್ತ ಬಂಗಾರ ಕೇಳಿದ್ರು, ರೇಷ್ಮೆ ಸೀರೆಗಳು ಬಂಗಾರ ಕೊಡ್ಪಾನ ಆಯ್ತು. ಯಾರ ಬಹುನಿ ಭಿಕ್ಷೆ ಅಂದ್ರೆ ಹೇಳ ಮನೆಗೆ ಅಡಿಗೆ ನಡಿ ಬಂದು ಬಿಡ್ತಿದ್ದು. ಯಾವ ಬರ್ತ ಗೊತ್ತಾಗದಲ್ಲ ಮನುಷ್ಯನಿಗೆ. ಯಾವ ಸಂಪತ್ತು ಬಂತೋ ಅದರಿಂದನೇ ಅಹಂಕಾರ ಬಂತು. ಯಾರ ಬರಲಿಲ್ಲ ಎಂಬುದೇ ಹಿಂಗಾಗ್ಬಿಡ್ತು. ಹಿಂಗಾದಾಗ ಏನಾಯ್ತು, ಒಂದತ್ತೆ ಕಳ್ಳರು ನೋಡಿದ್ರು. ಕಳ್ಳರು ನೋಡಿ ಇದನ್ನ ಹೆಂಗನ ಮಾಡಿ ಬಾಯ ಬಟ್ಟಿಟ್ಟು ರೊಕ್ಕ ಅವೆಲ್ಲ ಕಸ್ಕೊಂಡು ಹೋಗ್ಬೇಕಂತೇಳಿ ಆಗ ಆ ಒಂದು ಇರ್ತಕ್ಕಂಥ ಮಧ್ಯರಾತ್ರಿ ಬಂದ್ರು. ಬಾಯಾಗ ಬಟ್ಟಿಟ್ಟು ಕೈ ಕಾಲು ಕಟ್ಟಿಬಿಟ್ರು. ಗಂಡ ಐತನ ನೀವು ಅರಸಿದ್ರು ಬೇಸಿರೋದ್ರು ಪ್ರಾಣ ತೆಗೆದು ಬಿಡ್ತು ಅಂತೇಳಿ ಆ ಬಂಗಾರದ ಒಡವೆ ಕಿತ್ತುವಂತ ಲಿಂಗೇಶ ನೀರು ಕೊಟ್ಟಂತ ಈ ಒಂದು ಸಂಪತ್ತನ್ನು ಕಸ್ಕೊಳ್ಳಕ್ ಬಂದಾರಂತೆ ಮನದೊಳಗೆ ಯಾವ ಧ್ಯಾನ ಮಾಡಿದ್ರು ತಕ್ಷಣದಲ್ಲಿ ಪ್ರತ್ಯಕ್ಷನಾಗ್ತಕ್ಕಂಥವ್ರಾದ ಸಾಂಬಜೈ ನಮ ಪಾರ್ವತಿ ಭಜರ ಮಹಾದೇವ. ಆಗ ಆ ಒಂದು ಬಂದಿರ್ತಕ್ಕಂಥ ಲಿಂಗೇಶನ ವಿಕಾರ ನೋಡಿ ಎಲ್ಲರೂ ಓಡಕ್ ಬಂದ್ರು ಕಳ್ಳರು. ಆಗ ಕಟ್ಟಿ ಬಿಚ್ಚಿದ ಬಾಯ ಬಟ್ಟೆ ತೆಗೆದ, ಯಪ್ಪ ಇದು ಬೇಡ, ಈ ಸಂಪತ್ತು ನೀರು ತಗೋ ಬಡತನ ಇರಲಿಲ್ಲ. ಇದರಿಂದ ನಮಗೆ ಅಹಂಕಾರ ಬಂತಾಗಲಿ ನೀನು ಹೇಳ್ದಂಗೆ ನಡ್ಕೊಳ್ಳಂತ ಸಾತ್ವಿಕ ನಮಗೆ ಬರಲಿಲ್ಲ ಅಂತಂದಾಗ ಆ ಅಂಬಾದೇವಿ ಕೊಟ್ಟಾಳ ಕಳ್ಕೊಬೇಡ್ರಿ, ನಿತ್ಯ ನೀವು ದಾಸೋಹ ಮಾಡ್ರಿ, ನೀವು ಸುಖ ಜೀವಿಗಳಾಗ್ತಾರೆ ಅಂತೇಳಿ ಮತ್ತೆ ಆಶೀರ್ವಾದ ಮಾಡಿದ. ಅಲ್ಲಿನಿಂದ ಆ ಒಂದು ದಾಸೋಹ ಭಾವನೆ ಕಲ್ತುಕೊಂಡ್ರು ಸಂತಿಗೇರಿಯ ಭಕ್ತಾದಿಗಳು. ಇಂಥ ಆ ದೊಡ್ಡಬಸಯ್ಯನವರ ಪುತ್ರರಾಗಿರ್ತಕ್ಕಂಥ ಶಿವಾಂಬೆ ಮತ್ತು ಶಿವಬಸಯ್ಯ, ಆ ಸಿದ್ದೇಶ ಮತ್ತು ಶಿವಾಂಬೆ ಶಿವಬಸಯ್ಯನವರು ಇಬ್ಬರು ಮಕ್ಕಳು ಸಿದ್ದೇಶ ಶಿವಯ್ಯ. ಹಾಗೇನ್ ಮಾಡಿದ, ಈ ಶಿವಯ್ಯನನ್ನ ಒಬ್ಬ ಸನ್ಯಾಸಿ ಆಗ್ತಾನೆ, ಒಬ್ಬರು ಸಂಸಾರಿ ಆಗ್ತಾನೆ. ಹಾಗೇನಾಯ್ತು, ಈ ಶಿವಾಂಬೆ ಶಿವಬಸಯ್ಯನವರ ಪುತ್ರರಾಗಿರ್ತಕ್ಕಂಥ ಯಾರು ಸಿದ್ದೇಶ ಶಿವಯ್ಯ. ಆ ಸಿದ್ದೇಶನನ್ನ ಸಂಸಾರಸ್ಥನಾಗ್ತಾನೆ. ಶಿವಯ್ಯನಿಗೆ ಏನು ಮಾಡಿದ, ಗಂಗಾಧರ ಗುರು ಮತ್ತು ಬಳ್ಳಾರಿ ಸ್ವಾಮಿಗಳವರನ್ನು ಕರ್ಕೊಂಡು ಆ ವೇದಾವತಿ ನದಿಯೊಳಗೆ ಸ್ನಾನ ಮಾಡಿಸಿ ಅಯ್ಯಾಚಾರ ಮಾಡಿಸಿ ಆತನಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡಿಸಿದ. ಕಾವಿ ಕಮಂಡಲ ರುದ್ರಾಕ್ಷಿ ಎಲ್ಲ ಆತನಿಗೆ ಕೊಟ್ಟು ಏನು ಮಾಡಿದ, ಕತ್ರ ಸಿದ್ದೇಶ್ವರರ ಮಠಕ್ಕೆ ಪಟ್ಟದಾರಿಯಾಗಿ ಮಾಡಿದ. ಹಳೆ ಗುಳದ ಕ್ಷೇತ್ರದೊಳಗ ಕತ್ರ ಸಿದ್ದೇಶ್ವರರ ಮಠಕ್ಕೆ ಪಟ್ಟದಾರಿಯಾಗಿ ಮಾಡಿದ. ಇನ್ನ ಸಿದ್ದೇಶನ ಸಂಸಾರಿ ಅಸ್ಥಿರನ್ನಾಗಿ ಮಾಡಬೇಕಂತೇನು ವಚನ ಕೊಟ್ಟಿದ್ದು, ತಾನೇ ಕನ್ಯೆ ಶೋಧನೆ ಮಾಡ್ತಾ ಮಾಡ್ತಾ ಒಂದು ಗ್ರಾಮಕ್ಕೆ ಹೋಗ್ತಾನೆ.
ಆ ಗ್ರಾಮ ಯಾವುದೆಂಬುದನ್ನು ತಿಳಿದುಕೊಂಡ. ಮೋಕೆ ಎಂಬುವ ಗ್ರಾಮಕ್ಕೆ ಬರುತ್ತನೇ ಕನ್ಯೆಯದಂ ನಿರೀಕ್ಷಿಸಿದಲೇಕ ಕನ್ಯೆಯು ಹಿರಿಯ ಮಠದವಳ ಮಠದ ಮುಂದೆ ಸ್ತ್ರೀಕರಿಯು ನಿಂದಿರಲು ನೋಡುತ್ತೇ ಶ್ರೀಕಭಕ್ತಿ ಸಮಾನನವಳಿಗೆ ಲೋಕ ಮಹಿಮ ವಂದಿಸುತ್ತಿರಲಿ ನೋಡಿ ಜನರೆಂದರು ವಿಮಲತರ ವೀರೇಶ್ವ ಪುಣ್ಯಾಶ್ರಮ ವಿಭುದು ಗದುಗಿನೊಳಗದರೋಳ್ ಅಮಿತ ಪಂಚಾಕ್ಷರನ ಗುರುವರನ ಗದ್ದುಗೆ ಮೆರೆವುದು ನಮಿಸಿ ಬರೆದವು ಪುಟ್ಟರಾಜ ವಿಮಲ ಗುಳೇರ ಗಾದಿಲಿಂಗನ ಸಮಪುರಾಣದಿ ಸಂಧೆ 11 ಮೆರೆದಿಗುವುದು ಸಂಧೆ 11 ಮೆರೆದಿಗುವುದು ಸಾಂಬಜೈ ನಮ ಪಾರ್ವತಿ ಭಜರ ಮಹಾಜೇ. ಆಗ ಮೋಕ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗಿ ಎಲ್ಲಾ ಕನ್ಯೆಯನ್ನು ಸೋದರ ಮಾಡ್ತಾ ಇಲ್ಲಿಗೆ ಬಂದ ಒಂದು ಹೆಣ್ಣುಮಗಳು. ಆ ಹುಡುಗಿ ಆ ಮಠದವಳ ಮುಂದೆ ರಂಗೋಲಿ ಆಗ್ತಿದ್ಲು. ಆಯ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡ. ಮನೆಯೊಳಗೆಲ್ಲರೂ ಗಾಬರಿ ಆದರು. ಒಬ್ಬ ಹೆಣ್ಣುಮಗಳ ಮುಂದೆ ನಿಂಗೇಶ ಕೈ ಜೋಡಿಸಿ ನಿಂತ್ಕೊಂಡಲ್ಲ ಅಂತ ನಿಂತಾನೆ. ಇಲ್ಲ ಪುರುಷನು ಕೈ ಜೋಡಿಸಿ ನಿಂತ್ಕೊಳ್ಳಂತೆ ಓಡೋಡಿ ಬಂದು, ಅಪ್ಪ ನಮ್ಮನ್ನು ಯಾಕೆ ನರಕಕ್ಕೆ ಹೋಗ್ತೀನಿ, ಕೈ ಜೋಡಿಸಿ ನಿಂತ್ಕೊಂಡಿ. ಇಲ್ಲಮ್ಮ, ಈ ಮಠದ ಇರ್ತಕ್ಕಂಥ ಹೆಣ್ಣುಮಗಳು ನಮ್ಮ ಸಿದ್ದೇಶ್ವರನ ಮಠದ ಹೆಂಡತಿ ಆಗ್ತಾಳೆ. ಈ ಅಮ್ಮನ ಕೊಟ್ಟು ಲಗ್ನ ಮಾಡಬೇಕಂತೇಳಿ ಆ ಮನೆಯವ್ರಿಗೆ ಎಲ್ಲರಿಗೆ ಹೇಳ್ದ. ಆಯ್ತಪ್ಪ ಅಂತೇಳಿ ಆ ಹುಡುಗಿನೇ ತೆಗೆದು ಸಿದ್ದೇಶ್ವರಿಗೆ ಏನು ಮಾಡಿದ, ಲಗ್ನ ಮಾಡಿದ. ಆ ಶಿವಬಸಯ್ಯನಿಗೆ ಏನು ಮಾಡಿದ, ಗಂಗಾಧರಪ್ಪ ಗುರು ಮತ್ತು ಬಳ್ಳಾರಿ ಮರಸ್ವಾಮಿಗಳಿಂದ ಶಿವದೀಕ್ಷೆಯನ್ನು ಕೊಡಿಸಿ ಅಯ್ಯಾಚಾರ ಮಾಡಿಸಿ ಕರ್ತೃ ಸಿದ್ದೇಶ್ವರಕ್ಕೆ ಪಟ್ಟದಾರಿಯಾಗಿ ಮಾಡಿ ಅಲ್ಲಿ ದಾಸೋಹವನ್ನ ನಡೆಸತಕ್ಕಂಥವನಾದ. ಇವೆಲ್ಲ ಲೀಲೆಗಳು ಹಳೆ ಗುಳದಲ್ಲಿ ನಡೀತಕ್ಕಂಥವು. ಎಂಬಲಿಗೆ ವಿಮರ್ತರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದೊಳಗೆ ಬರೀತಕ್ಕಂಥ ವಿಧ ಪಂಚಾಕ್ಷರಿ ಗುರುವರರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿ ತಿಮ್ಮನತರವಾಗಿರ್ತಕ್ಕಂಥ ಗೋಳದ ಗಾದಿನಪ್ಪನಾಥನವರ ಸುಮಪೂರ್ಣದ 11ನೇ ಸಂಧಿ ಕವಿಗಳು ಮಂಗಲ ಕೋರ್ತಿದ್ದಾರೆ. ಗವಾಯಿ ಒಂದು ಪದ ಆಡಿದ ನಂತರ ಮತ್ತು ಪೂರ್ಣ ವಾಕ್ಯ ಬರ್ತಕ್ಕಂಥ ಸಾಂಬರೇ ನಮ ಪಾರ್ವತಿ ಶಿವಹರ ಮಹಾದೇ ಶ್ರೀ ಶರಣಲಿಂಗೇಶ್ವರ ಮಹಾರಾಜ ಕಿ. ನಿನ್ನ ನಾಮದೊಳಗಿದೆ ಸಮಸ್ತವೆಲ್ಲ, ತಾತನ ಮಹಿಮೆಗೆ ಅಂತ್ಯವೇ ಇಲ್ಲ. ವಿಶ್ವಜ್ಯೋತಿಯ ಚರಿತವಿದೋ ವಿಚಿತ್ರವಲ್ಲ, ವಿಚಿತ್ರವಲ್ಲ. ತಾತ ತಾತ ಶಿವದೂತ ಗಾದಲಿಂಗ ತಾತ, ತಾತ ತಾತ ಶಿವದೂತ ಗಾದಲಿಂಗ ತಾತ, ತಾತ ತಾತ ಶಿವದೂತ ಗಾದಲಿಂಗ ತಾತ, ತಾತ ತಾತ ಶಿವದೂತ ಗಾದಲಿಂಗ ತಾತ. ನಾಮದಲ್ಲಡಗಿದ ಸಮಸ್ತವಿಲ್ಲ, ನಿನ್ನ ನಾಮದಲ್ಲಡಗಿದ ಸಮಸ್ತವಿಲ್ಲ. ತಾತನ ಮಹಿಮೆಗೆ ಅಂತ್ಯವೇ ಇಲ್ಲ, ಮಾತನ ಮಹಿಮೆಗೆ ಅಂತ್ಯವೇ ಇಲ್ಲ.
ಚರಿತವಿನೋ ವಿಶ್ವಜ್ಯೋತಿಯ ಚರಿತವಿನೋ ವಿಚಿತ್ರವಲ್ಲ ವಿಚಿತ್ರವಲ್ಲ ತಾತ ತಾತ ಶಿವದೂತ ಗಾಡಲಿಂಗ ತಾತ 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 ಶಿವದೂತ ಗಾಡಲಿಂಗ ತಾತ ಬ್ರಹ್ಮಾಂಡವ್ಯಾಪಿ ಬ್ರಹ್ಮಾವತಾರ ಬ್ರಹ್ಮಾಂಡವ್ಯಾಪಿ ಬ್ರಹ್ಮಾವತಾರ ಮೃಗದರ ಮೇದಿನಿ ಜಯ ಹೋಕಾರ ಮೃಗದರ ಮೇದಿನಿ ಜಯ ಹೋಕಾರ ಜಗಜ್ಜನನಿ ಅಂಬಾಸುತ ಜಗಜ್ಜನನಿ ಅಂಬಾಸುತ ಶಿವಸಾಯುಜ್ಯ ಪರವಿವರಣ ಶಿವಸಾಯುಜ್ಯ ಪರಮಾಪಿತ ಪ್ರಕಾಂಡ ಪಂಡಿತ ವಿಶ್ವಜ್ಯೋತಿಯೇ 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 ಉಳ್ಳೇದ ಪುರ ಪುಣ್ಯದ ನಿಧಿಯೇ ಪುರದ ಪುಣ್ಯದ ನಿಧಿಯೇ ತಾತ ತಾತ ಶಿವದೂತ ಗಾಡಲಿಂಗ ತಾತ 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 ಶಿವದೂತ ಗಾಡಲಿಂಗ ತಾತ ಅಂಬಾದೇವಿಯ ಕೃಪೆಯನ್ನು ಪಡೆದ ಅಂಬಾದೇವಿಯ ಕೃಪೆಯನ್ನು ಪಡೆದ ಅಲ್ಲಪ್ಪ ತಾತಗೆ ಭೋಜಯ ಕೊಟ್ಟ ಅಲ್ಲಪ್ಪ ತಾತಗೆ ಭೋಜಯ ಕೊಟ್ಟ ಜಡಿತಾತಪಯ ಸಂಜೀವ ಜಡಿತಾತಪಯ ಸಂಜೀವ ಹರಿದಾತಪಯ ಸಂಜೀವ ಅಂಬಾದೇವಿಯ ಕೃಪೆಯನ್ನು ಪಡೆದ ಅಲ್ಲಪ್ಪ ತಾತಗ ಭೋಜಯ ಕೊಟ್ಟ ಜನಿತಾತಪಯ ಸಂಜೀವ ಶಿವಶರಣನಾಗಿ ಶಿವಯೋಗಿಯಾನ ಶಿವಶರಣನಾಗಿ ಶಿವಯೋಗಿಯಾನ ಅಂಗಾಂಗ ಲಿಂಗಾಂಗ ಅಂಗಾಂಗ ಲಿಂಗಾಂಗ ಪ್ರಯವಾದ ಅಂಗಾಂಗ ಲಿಂಗಾಂಗ ಭಯವಾದ ಮಗ ಮಗಿನ ಶಿವಚೇತನವೇ ಚೇತನವೇ ಚಿರಚೇತನವೇ ಚೇತನವೇ ತಾತ ತಾತ ಶಿವದೂತ ಗಾಡಲಿಂಗ ತಾತ 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 ಶಿವದೂತ ಗಾಡಲಿಂಗ ತಾತ 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 ಶಿವದೂತ ಗಾಡಲಿಂಗ ತಾತ ನಿನ್ನ ನಾಮದೊಳಗೆ ಸಮಸ್ತವಿಲ್ಲ ನಿನ್ನ ನಾಮದೊಳಗೆ ಸಮಸ್ತವಿಲ್ಲ ತಾತನ ಮಹಿಮೆಗೆ ಅಂತ್ಯವಿಲ್ಲ ತಾತನ ಮಹಿಮೆಗೆ ಅಂತ್ಯವಿಲ್ಲ ವಿಶ್ವಜ್ಯೋತಿಯ
ಚರಿತವಿದು ವಿಶ್ವಜ್ಯೋತಿಯ ಚರಿತವಿದು ವಿಚಿತ್ರವಲ್ಲ ವಿಚಿತ್ರವಲ್ಲ ವಿಶ್ವಜ್ಯೋತಿಯ ಚರಿತವಿದು ವಿಚಿತ್ರವಲ್ಲ ವಿಶ್ವಜ್ಯೋತಿಯ ಚರಿತವಿದು ವಿಚಿತ್ರವಲ್ಲ ತಾತ ತಾತ ಶಿವದೂತ ಗಜಲಿಂಗ ತಾತ 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 ಶಿವದೂತ ಗಜಲಿಂಗ ತಾತ ತಾತ ಗಜಲಿಂಗೇಶ ಗಜಲಿಂಗ ತಾತ ಗಜಲಿಂಗ ತಾತ ಗಜಲಿಂಗ ತಾತ ಗಜಲಿಂಗ ತಾತ ಗಜಲಿಂಗ ತಾತ ಸಾಂಬಜಯ ನಮಃ ಭಾರತೀಯ ಗಾಜಲಿಂಗೇಶಂ ಗುರುಪದವನಾದಿಯಂ ದರ್ಶಿಸಲು ಮುದದಿನ ನಾಡಿ ಮೃಡಬಳ್ಳಾರಿಯ ಮರುಸ್ವಾಮಿಯ ಮಠಕ್ಕೆ ಹೋಗಿ ಸಾಗರದಿ ನಮಿಸುತ್ತೆ ಶಿವಾನುಭವ ಮೋದಕದ ಶಾಸ್ತ್ರವನ್ನು ಕೇಳಿ ವಿನೋದದಿ ಬರುತ್ತಿದ್ದಂ ಶಾಂತಮ್ಮನ ಮನೆಯೊಳು ಮನೆಯೊಳು ಸಾಂಬಜಯ ನಮಃ ಪಾರ್ವತಿ ಜನರ ಮಹಾರಾಣಿ ರಾಜಲಿಂಗೇಶ್ವರ ಮಹಾರಾಜಗಿ ಇಂದ್ರಿಗೆ ಸಿರಿಯನ್ನಿತ್ತೈ ಚಂದ್ರನಿಗೆ ಕಲೆಯನ್ನಿತ್ತೈ ರವಿಗೆ ತೇಜೆಯನ್ನಿತ್ತೈ ಕಂದ ಗಣಪತಿಗೆ ಸಿದ್ಧಿ ಇತ್ತೈ ಮದನಿಗೆ ಭಾಗವನ್ನಿತ್ತಿ ಆದರೆ ನನ್ನ ಮನುಷ್ಯ ಜನ್ಮಕ ಭಕ್ತಿಯನ್ನು ಕೊಡು ಇವು ಯಾವ ಬೇಡ ಇಂದ್ರಿಗೆ ಸಿರಿಯನ್ನ ಕೊಟ್ಟಿ ಚಂದ್ರನಿಗೆ ಕಲೆಗಳ ಕೊಟ್ಟಿ ರವಿಗೆ ತೇಜವನ್ನ ಕೊಟ್ಟಿ ಕಂದ ಗಣಪತಿಗೆ ಸಿದ್ಧಿಯನ್ನು ಕೊಟ್ಟಿ ಮದನಿಗೆ ಭಾಗ್ಯವನ್ನ ಕೊಟ್ಟಿ ಆದ್ರೆ ಇವೆಲ್ಲ ಬೇಡ ನನ್ನ ಜನ್ಮಕ್ಕ ಭಕ್ತಿ ಕೊಡು ಅಂತ ಭಕ್ತಿವಂತರು ಯಾರು ಸಿಂಧುವಾಳ ಗ್ರಾಮದಲ್ಲಿ ಶೀಲವಂತ ವೀರಭದ್ರಯ್ಯನವರು ಮಡದವರಾಗಿರ್ತಕ್ಕಂಥ ವೀರಭದ್ರಯ್ಯನ ಮಗಳ ಲಗ್ನ ಮಾಡಬೇಕಾಗಿತ್ತು. ಲಿಂಗೇಶ ನಾನು ಮಗಳ ಲಗ್ನ ಮಾಡ್ತಾ ಇದ್ದೀನಿ, ನನ್ನ ಕಾಪಾಡ್ತಕ್ಕಂಥ ಮಗಳ ಲಗ್ನವನ್ನು ಯಾವ ವಿಘ್ನಗಳು ಬರದಂತೆ ಕಾಪಾಡ್ತಕ್ಕಂಥ ಭಾರತ ನಿನ್ನದು ತಂದೆ ಅಂತೇಳಿ ಮನುಷ್ಯನೊಳಗೆ ಧ್ಯಾನ ಮಾಡಿಕೊಂಡು ಬಂಡಿಗೆ ಪೂಜೆಯನ್ನ ಮಾಡಿ ಸಾಮಗ್ರಿಗಳೆಲ್ಲ ಹೇರಿದ. ಆದರೆ ಧ್ಯಾನ ಮಾಡ್ತಾರೆ, ಲಿಂಗೇಶನ ಧ್ಯಾನ ಮಾಡುತ್ತಾ ಬಂಡಿಗೆ ಹೇರ್ಯಾನ. ಆಗ ಏನಾಗತ್ತ ಎಂಬುದನ್ನು ನೋಡಿ ತಿಳ್ಕೊಳ್ಳೋಣ. ಇವನೊಳತಿ ವಿಶ್ವಾಸವಿಟ್ಟಿಗ ಸುವಿನಯ ಸುಗುಣಯುಕ್ತನಾಗಿಗ ಪ್ರವಿಮಲ ಕುತಿಯು ವೀರಭದ್ರಾಖ್ಯ ಮಹೇಶ ಶಿವಭಜಕನಪ್ಪಿ ಗಣಬಲ ಶಿವಚರಣ ವತ್ಸಲ ಸದಾಚಾರಿವರ ಇವರನ ಸಿಂಧವಾಳ ಗ್ರಾಮದೂಳಿರುತ್ತಿದಂ ಸತತಂ ಸತತಂ. ಆಗ ಮನುಷ್ಯರೊಳಗೆ ಧ್ಯಾನ ಮಾಡಿ ಬಂಡಿಗೆಲ್ಲ ಸರ್ಕ ಏರಿದ್ರು. ಬಂಡಿ ಹೋಗಬೇಕು, ದಟ್ಟವಾದ ಕಾಡು, ಮೋಕ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ದಟ್ಟ ಅರಣ್ಯವಾದ ಕಾಡು ಅದು. ಆಗ ಎಲ್ಲ ಬಂಡಿಗಳು ಆ ಒಂದು ಕಾಡಿನ ಮಾರ್ಗವಾಗಿ ಹೋಗಬೇಕಾಗಿತ್ತು. ಮನುಷ್ಯರೊಳಗೆ ಧ್ಯಾನ ಮಾಡಿ ಲಿಂಗೇಶನ ಸ್ಮರಣೆ ಮಾಡಿ ಕಾಯಿ ಹೊಡೆದು ಊದುಬತ್ತಿಯಿಂದ ಬೆಳಗ್ಗೆ ಆತರ ಧ್ಯಾನ ಮಾಡುತ್ತಾ ಬಂಡಿ ಏರಿದ. ಬಂಡಿ ಏರಿ ಅದರೊಳಗೆ ಎಲ್ಲಾ ಮದುವೆ ಸಾಮಗ್ರಿ ಸಂಖ್ಯೆಯನ್ನೆಲ್ಲ ಹಾಕಿಕೊಂಡಾರ. ಆ ಮದುವೆಯಲ್ಲಿ ಇಟ್ಕೊಂಡಿದ್ರು ಮುದ್ದು ಮಲ್ಲೇಶ್ವರ. ಮೋಕ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಮುದ್ದು ಮಲ್ಲೇಶ್ವರ ಗುಡಿ ಹತ್ರ ಆ ಒಂದು ಲಗ್ನ ಮಾಡಬೇಕಾಗಿತ್ತು. ಅಲ್ಲಿಗೆ ಬಂಡಿ ಹೋಗ್ಬೇಕಾದ್ರೆ ರಾತ್ರಿ ಆಯ್ತು. ದಟ್ಟವಾದ ಕಾಡು ರಾತ್ರಿ ಆಯ್ತು. 4 ಮಂದಿ ಕಳ್ಳರು ತರಿಸಿದರು.
ಬಡಿಗೆ ಹಾಕಿದ್ರು. ನೀನು ಏನೋ ಅಲ್ಲಾಡಬೇಡ, ನಿನ್ನೇನೋ ನಾವು ಮಾಡೋದಲ್ಲ, ನಿನ್ನ ಬಂಡ್ಯಾಗ ಏನೈತಲ್ಲ ಅದೆಲ್ಲ ನಾವು ತಗೊಂಡ್ಕೊಳ್ತೀವಿ, ಸುಮ್ಮನೆ ಇದ್ದು ಬಿಡೋದು ಏನು, ಇಲ್ಲಾಂದ್ರೆ ನಿನ್ನ ಪ್ರಾಣ ಕಳಿತೀವಿ ನೋಡೋರು. ನಡುಕು ಹುಟ್ಟಿದ್ದು ಪಾಪ ವೀರಭದ್ರ ಇರೋರಿಗೆ. ಲಿಂಗೇಶ್, ಏನಪ್ಪ ನಿನ್ನ ಲೀಲೆ? ನಿನ್ನ ಧ್ಯಾನ ಮಾಡಿ ಮಗಳ ಲಗ್ನ ಐತಪ್ಪ, ನಾನು ಮಗಳ ಲಗ್ನ ಮಾಡ್ಬೇಕಂತೇಳಿ ನಿನ್ನ ಸ್ಮರಣೆ ನಿನ್ನ ಧ್ಯಾನದಲ್ಲೇ ಹೊರಟೀನಿ. ಕಳ್ಳರು ಬಂದು ಮುತ್ತಿಗೆ ಹಾಕಿರ ಲಿಂಗೇಶ್ ಅಂತ ಕಣ್ಣೀರು ಸುರಿಸಿದ. ಆ ಬಂಡಿಯೊಳಗೆ ಧ್ಯಾನಾಸಕ್ತನಾಗಿ ತಕ್ಷಣದ ಬಂಡಿಯಲ್ಲಿ ಉರಿ ಅವತಾರವನ್ನು ತಾಳಿದ ಲಿಂಗೇಶ. ಸಾಂಬ ಜೈ ನಮ ಪಾರ್ವತಿ ಭಜನ ಮಹಾದೇವ ಗರ್ಜನ, ಹುಲಿ ಗರ್ಜನ ಮಾಡ್ತಾ, ದೊಡ್ಡ ಗರ್ಜನ ಮಾಡ್ತಾ ಬಂಡಿಯೊಳಗೆ ಪ್ರತ್ಯಕ್ಷನಾದ. ಆ ರೂಪವನ್ನು ಕಳ್ಳರು ಇಳಿದು ಓಡೋಕಾಗ್ತಿದ್ರು. ಬಂದೀಯ ನನ್ನಪ್ಪ ನನ್ನ ತಂದೆ ಅಂತೇಳಿ ಶೀಲವಂತರಾಗಿರ್ತಕ್ಕಂಥ ಮಡದವರಾಗಿರ್ತಕ್ಕಂಥ ವೀರಭದ್ರಯ್ಯವರು ಕೈ ಜೋಡಿಸಿ ನಿಂತಿದ್ರು. ಹೋಗಪ್ಪ, ಏನು ಆಗೋದಿಲ್ಲ, ಹೋಗ ಅಂತೇಳಿ ಮತ್ತೊಂದು ಆಶೀರ್ವಾದ ಮಾಡಿ ಆ ವೀರಭದ್ರರನ್ನು ಕಳಿಸಿದ. ಆಗ ಆತನ ಧ್ಯಾನದಲ್ಲಿ, ಆತ ಸ್ಮರಣೆಯಲ್ಲಿ ಲಿಂಗೇಶನ ಒಂದು ಇರ್ತಕ್ಕಂಥ ನನ್ನ ಮಗಳ ಲಗ್ನ ವಿಗ್ರಹದಿಂದ ಕಾಪಾಡಿದಪ್ಪ ಅಂತೇಳಿ ಅತಿ ಒಂದು ಸಂತೋಷದಿಂದ ಮಗಳ ಲಗ್ನ ಮಾಡ್ಕೊಂಡು ಕರ್ಕೊಂಡು ಬಂದ ಎಂಬರಿಗಿದ್ದೇನೆ. ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲವನ್ನು ಮಾಡ್ತಕ್ಕಂಥರಾಗೋಣ. ತತ್ಪೂರ್ವದಲ್ಲಿ ಕವಾಗಿ ಒಂದು ಪದಾರ್ಥನ, ನಂತರ ವರದಿ ವಾಚನ, ಅನಂತರ ಇಲ್ಲಿ ಪರಸ್ಪರ ಬಂದಂಥ ಭಕ್ತಾದಿಗಳ ಅನ್ನ ಸಂತರ್ಪಣೆ ಇರ್ತದಂತ ತಿಳಿಸಿ ಇಂದಿನ ನನ್ನ ಸೇವೆಯ ತಾತನವರ ಪಾದಕ್ಕೆ ಅರ್ಪಿತ ಮಾಡ್ತಕ್ಕಂಥವನಾಗಿದ್ದೇನೆ. ಸಾಂಬಜೇ ನಮ ಪಾರ್ವತಿ ಭಜನ ಮಹಾದೇವ ಶರಣಗಾಜಲಿಂಗೇಶ್ವರ ಮಹಾರಾಜಗಿ. ಅಮೆರಿಕ ಬೇರೆ ಬೇರೆ ದೇಶಗಳ ಒಂದು ಪ್ರಭಾವದಿಂದ ನಾವು ನಮ್ಮ ಭಾಷೆಗಳ ಮೇಲೆ ಹಿಡಿತ ತಪ್ಪಿದೆ. ಯಾಕಂದರೆ ಒಬ್ಬ ತಾಯಿ ಮನೆಗೆ ಬಂದ ಮಗನ ನೀನು ಮಮ್ಮಿ ಅನ್ನ, ಅಮ್ಮ ಅನ್ಬೇಡ ಅನ್ನ ಅಂತ ಹೇಳೋದು. ಯಾಕಂದರೆ ಮಮ್ಮಿ ಅಂದರೆ ಬೇಸಿಗೆ ತಾಯಿ ಮನೆ ಯಮ ಅಂತ ಅಂದ್ಬಿಟ್ರೆ ಏಯ್ ಇನ್ಮೇಲೆ ನೀನು ಮಮ್ಮಿ ಅನ್ನ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಕಳಿಸಿದ್ದೀನಿಗೆ ಎಷ್ಟೋ ರೊಕ್ಕ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಕಳಿಸ್ಬಿಟ್ಟಿರ್ತಾರೆ. ಆಯಮ್ಮ ಮೊನ್ನೆ ಅಂದರೆ ಭಾಳ ಸಂಕಟ ಆಯಮ್ಮ, ಯಾಕಂದರೆ ಇಂಗ್ಲೀಷ್ ಕಲಿಬೇಕಲ್ಲ, ಇಂಗ್ಲೀಷ್ ವ್ಯಾಮೋಹ. ಹೀಗೆ ಅದು ಬೇರೆ ಕಲಿಯಕ್ಕೆ ಹೋಗಿ ನಮ್ಮನ್ನು ನಾವೇ ಮಾಡ್ಕೊತೀವಿ. ಅದು ಹಂಗನ್ಬಿಟ್ಟು ನಮಗೆ ಒಂದು ಅರ್ಥ ಆಗಲೇ ಆಗ್ಬಿಡುತ್ತೆ ಹುಡುಗರಿಗೆ. ಅದಕ್ಕೆ ಮೊದಲ ಕಾಲದಲ್ಲಿ ನಮಗೆ ನಾವು ಭಾಳ ಚೆಂದ ಕಲಿತಿದ್ವಿ. ಅದಕ್ಕೆ ಇಂಥ ಒಂದು ಮಾಯದಲ್ಲಿ ನಾವೆಲ್ಲ ಏನೇನು ಆಗ್ತೀವಿ ಅನ್ನೋದು ಈ ಒಂದು ಜನಪದದಲ್ಲಿ ಬರ್ತಾ ಇದೆ. ಇಂಥದಕ್ಕೆಲ್ಲ ನಾವು ಸೋತು ಹೋಗಿ ನಮ್ಮ ಬೆಳೆ ಎಲ್ಲ ಹೋಗ್ತದೆ ಅಂಥವ್ರು ಮಾರು ಹೋಗಿ ಎಳ್ನೀರು ಯಾರು ಕುಡಿಯೋದಿಲ್ಲ ಇವಾಗ. ಅದೇನು ಕೊಕ್ಕೋ ಕುಡಿತೀನಿ, ಅದೇನು ಪೆಪ್ಸಿ, ಅವು ಯಾವ ನೀರು ಏನು ನಾವು ಪ್ಯಾಕ್ ಮಾಡಿ ಬಂದ್ಬಿಟ್ಟು ಹೊರತು ಗೊತ್ತಾಗಲ್ಲ ಯಾರಿಗೆ. ಎಳ್ನೀರು ಬೆಳೆ ಶ್ರೇಷ್ಠ ಅಂತ ಗೊತ್ತಾಗ್ತದೆ, ಆಗ ಕುಡಿಯೋದು ಅದನ್ನು ಭಾಳ ಸ್ಟೈಲ್ ಆಗ್ತಿರ್ತಾರೆ. ಅದಕ್ಕೆ ಹಿಂಗೆಲ್ಲ ಮಾರಿ ಹೋಗಿ ನಾವೆಲ್ಲ ನಮ್ಮ ಥರನ ನಾವು ಕಳ್ಕೊಳ್ಬಾರ್ದು ಅಂತೇಳಿ ಒಂದು ಜಾತಕದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಝಣ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ, ಝಣ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ, ದೇವರು ನಿಂದರು ಭಜನೆಯಲ್ಲಿ ಮಂದಿರ ಮಸೀದಿ ಜಗಳದಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಮಳೆಯೂ ಇಲ್ಲ ಬೆಳೆಯೂ ಇಲ್ಲ, ಹೋಗಿಲೆಯ ಧ್ವನಿ ಕೇಳಲೇ ಇಲ್ಲ,
ನೆಲದ ಒಳಗಿನ ಇಲಿಯೂ ಇಲ್ಲ, ಮರದ ಮೇಲಿನ ಗಿಳಿಯೂ ಇಲ್ಲ. ನಿನ್ನೆ ಅವುಗಳು ಇಂದು ನಾವು, ನಿನ್ನೆ ಅವುಗಳು ಇಂದು ನಾವು, ನಿನ್ನೆ ಅವುಗಳು ಇಂದು ನಾವು. ನಾಳೆ ಎಲ್ಲ ಮಾಯವೈ, ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಡ್ಡ ಗೋಪುರ ಇದ್ದುವಣ್ಣ, ಮೋಡಗಳನ್ನೇ ಗದುರಿ ಅವುಗಳು ಮಳೆಗಾಲನ್ನು ತರುತ್ತಿದ್ದುವಣ್ಣ. ಜೀವನವು ಬತ್ತಿವಾನವ, ಮುಚ್ಚಿವಾನವು ಬತ್ತಿವಾನವು, ಮುಚ್ಚಿವಾನವು ಬತ್ತಿವಾನವು, ಜನಕ್ಕೆ ಶಾಪ ಕೊಟ್ಟು ಹೋದವು. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಊರ ನೆರೆಯಲಿ ಗೋಗುಂಚಿಗಳು ಕಿಲಕಿಲನೆ ನಗುತ್ತಿದ್ದುವಣ್ಣ, ಹಸಿರು ಹಾಸಿಗೆ ಮೇಲೆ ಕುರಿಗಳು ಆಟ ಪಾಠ ಆಡ್ತಿದ್ದುವಣ್ಣ, ಹಸಿರು ಹಾಸಿಗೆ ಮೇಲೆ ಕುರಿಗಳು ಆಟ ಪಾಠ ಆಡ್ತಿದ್ದುವಣ್ಣ. ದೂರವಾಯಿತೋ ಈ ಸಂಬಂಧ, ದೂರವಾಯಿತೋ ಈ ಸಂಬಂಧ, ದೂರವಾಯಿತು ಈ ಸಂಬಂಧ. ಮಿತಿಮೀರಿದ ಆಸೆಗಳಿಂದ ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದರು. ಗುಡುಗು ಮಿಂಚಿನ ಮಳೆಯ ಹನಿಗಳು ಇರುಕು ನೋಡದೆ ಎಲ್ಲಿ ಹೋದರು. ಕಾಡು ಕಣಿವೆಗಳು ಕಾಣದವೋ, ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು. ಗಿಡಗಳ ಬಳ್ಳಿ ಮಾಯವಾದವು. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ನಿಂತಲ್ಲೇ ನೀರು ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲೆತ್ತು. ಕೊಂಬೆಯ ಮೇಲೆ ಕೋಗಿಲ ಇತ್ತು, ಕೋತಿಯು ಕೂಡ ಕುಣಿಯುತ್ತಲೆತ್ತು. ಕೊಂಬೆಯ ಮೇಲೆ ಕೋತಿಯಿತ್ತು, ಕೋತಿಯು ಕೂಡ ಕುಣಿಯುತ್ತಲೆತ್ತು. ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು. ಸಾವಿರ ಅಡಿಗಳು ದಾಟಿ ಹೋಯಿತು. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿ ಇತ್ತು, ಜಗನಕ್ಕೆ ಜಗನಕ್ಕೆ ತಮಟೆಗಳಿತ್ತು. ಟಿಂಗ್ ತಂಬೂರಿ ಇತ್ತು, ಜಗನಕ್ಕೆ ಜಗನಕ್ಕೆ ತಮಟೆ ಇತ್ತು. ಕಸು ಬಸ್ಸು ಬಂದಾವಲ್ಲ, ಕಲೆಯೋ ಕೂಡ ಕೊಲೆಯಾಯ್ತಲ್ಲ. ಕಸು ಬಸ್ಸು ಬಂದಾವಲ್ಲ, ಕಲೆಯೋ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ತೂಕಕ್ಕೆ ಸಿಕ್ಕೋ,
ಅರಿಶಿನ ನುಂಗಿತು ಬೇರಣ್ಣೋಲಿ ಕುಂಕುಮ ನುಂಗಿತು ಚಿಕ್ಕರ ಚುಕ್ಕೆ ಅರಿಶಿನ ನುಂಗಿತು ಬೇರಣ್ಣೋಲಿ ಕುಂಕುಮ ನುಂಗಿತು ಚಿಕ್ಕರ ಚುಕ್ಕೆ ಎಳನೀರನ್ನು ಹಿರಿದುಕೊಂಡಿತು ಕೊಟ್ಟ ಕೋಲ ಏಕೆ ಹಾಕಿತು ಎಳನೀರನ್ನು ಹಿರಿದುಕೊಂಡಿತು ಕೊಟ್ಟ ಕೋಲ ಏಕೆ ಹಾಕಿತು ಇಂಗ್ಲಿಷ್ನವರು ಮತ್ತೆ ಬಂದರೆ ಮರಂಗಿಯವರು ಮತ್ತೆ ಬಂದರೆ ಇಂಗ್ಲಿಷ್ನವರು ಮತ್ತೆ ಬಂದರೆ ಮರಂಗಿಯವರು ಮತ್ತೆ ಬಂದರೆ ನಾನು ನೀನು ಯಾರೂ ಇಲ್ಲ ಎಲ್ಲ ಮಾಯ ನಾಳೆ ನಾನು ಮಾಯ ಎಲ್ಲ ಮಾಯ ನಾಳೆ ನಾನು ಮಾಯ ಜನ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಜನ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ದಿಂಡರು ಭಜನೆಯಲ್ಲಿ ಮಂದಿರ ಮಸೀದು ಜಗಳದಲ್ಲಿ ಎಲ್ಲ ಮಾಯ ನಾಳೆ ನಾನು ಮಾಯ 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 ಸಾಂಪ್ರದಾಯ ನಮ ಪಾರ್ವತಿ ವತಿಸುವರ ಮಹಾದೇವ್ ಶ್ರೀ ಶರಣ ದ್ವಾರಂಗೇಶ್ವರ ಮಹಾರಾಜ ಕೀ ಒಂದ್ಸಲ ಜೋರಾಗಿ ಜೈಕಾರ ಹೇಳಿದ್ರು. ತಾತನವರ ಒಂದು ಪೂರ್ಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ದಾನಿಗಳು ಗುಗ್ರಿ ಮಲ್ಲೇಶಪ್ಪನವರು 200 ರೂಪಾಯಿಯನ್ನ ತಾತನವರ ಒಂದು ಪೂರ್ಣಕ್ಕೆ ಕಾಣಿಕೆಯಾಗಿ ಅರ್ಪಿಸ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುರ್ವೇದಿಕ ಔಷಧ ಸಂಪದ ಸಂತಾನ ಕೊಟ್ಟು ಕರುಣಿಸಲಿ. ಅದೇ ರೀತಿ ಈಗ ಮಹಾಮಂಗಲವನ್ನು ಮಾಡ್ತಕ್ಕಂಥ ರಗೋಣ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಅದೇ ರೀತಿಯಾಗಿ ಗುಪ್ತ ಕಾಣಿಕೆಯಾಗಿ 50 ರೂಪಾಯಿ ಅಮಾಲಿ ಕಾಳಿಂಗಪ್ಪನವರು 100 ರೂಪಾಯಿನ ಕಲಾ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಆ ದಾನಿಗಳ ಸಹಿತವಾಗಿ ತಾತನವರು ಆಯುರ್ವೇದ ಅಭಿಷೇಕ ಕೊಟ್ಟು ಕರುಣಿಸಲಿ. ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾದೇವ್. ಮಹಿಮಾ ಗಾದೆ ಲಿಂಗ ಮಂಗಳ ಹಾಡುವೆ ಮಗಲಿಂಗ ಮಹಿಮಾ ಗಾದೆ ಲಿಂಗ ಮಂಗಳ ಹಾಡುವೆ ಮಗಲಿಂಗ ಮಹಿಮಾ ಗಾದೆ ಲಿಂಗ ಮಂಗಳ ಹಾಡುವೆ ಮಗಲಿಂಗ ಸತ್ಯ ಸಂಘದಲ್ಲಿ ಬೆರೆತೆ ನಿಶ್ಚಿಂತನಾಗಿ ಮೆರೆದೆ ನಿಶ್ಚಿಂತನಾಗಿ ಮೆರೆದು ಜಗದಲ್ಲಿ ಕೀರ್ತಿ ಪಡೆದೆ ಜಗದಲ್ಲಿ ಕೀರ್ತಿ ಪಡೆದ ನಿರ ಮುಕ್ತಿ ಪಡೆದೆ ಜಗದಲ್ಲಿ ಕೀರ್ತಿ ಪಡೆದು ನಿರ ಮುಕ್ತಿ ಪಡೆದೆ ಮುಕ್ತಿನಾರತಿ ಬೆಳಗುವೆಲಿಂಗ ಮುಕ್ತಿನಾರತಿ ಬೆಳಗುವೆಲಿಂಗ ಮುಕ್ತಿಯ ತೋರಗಾದಲಿಂಗ ಮಗಿಮಾಗಾದೆ ಲಿಂಗ ಮಗಿಮಾಗಾದೆ ಲಿಂಗ ಮಂಗ ಹಾಡುವ ಮಗಲಿಂಗ ಮಗಿಮಾಗಾದೆ ಲಿಂಗ ಮಂಗಳ ಹಾಡುವ ಮಗಲಿಂಗ ಹುಚ್ಚನಂತೆ ನಿನ್ನಯ ರೂಪ ಮನವೆಲ್ಲ ದೈವ ಸ್ವರೂಪ ಕೈಯಲ್ಲಿ ಬೆತ್ತಲ ಹಿಡಿದು ಹೆಗಲ ಮೇಲೆ ಕಂಬಳ ಹಿಡಿದು ತಲೆಯ ಮೇಲೆ ಪದಕವ ಸುತ್ತಿ ಪರಮ ಪೂಜನಾದೆ ತಲೆಯ ಮೇಲೆ ಪದಕವ ಸುತ್ತಿ ಪರಮ ಪೂಜನಾದೆ ಮುಕ್ತಿನಾರತಿ ಬೆಳಗುವೆಲಿಂಗ ಮುಕ್ತಿನಾರತಿ ಬೆಳಗುವೆಲಿಂಗ ಮುಕ್ತಿನಾರತಿ ಬೆಳಗುವೆಲಿಂಗ ಮುಕ್ತಿಯ ತೋರು ಬಾದಲಿಂಗ ಮಗ್ಗಾದೆ ಲಿಂಗ ಮಗ್ಗಾದೆ ಲಿಂಗ ಮಂಗಳ ಹಾಡುವೆ ಮಗ ಲಿಂಗ
ವೈರಾಗ್ಯ ಬಿಡಲೇ ಇಲ್ಲ, ಹಠವ ತೊಟ್ಟು ಗೆದ್ದಾನಲ್ಲ. ಜಗದಂಬ ನಿನಗಿಂಬಾಲ ಸಿದ್ಧಿಯ ಸಾಧಿಸಿದೆಲ್ಲ. ದೈವನಾಗಿ ಬೆರೆದನಿ ಘನ ಯೋಗಿ ಪುರುಷ, ದೇವನಾಗಿ ಮೆರೆದನಿ ಘನ ಯೋಗಿ ಪುರುಷ. ಮುಕ್ತಿನಾರತಿ ಬೆಳಗುವೆಲಿಂಗ, ಮುಕ್ತಿನಾರತಿ ಬೆಳಗುವೆಲಿಂಗ, ಮುಕ್ತಿಯ ಗೋರು ಭಾಗಲಿಂಗ, ಮಗಲಿಂಗ ಮಂಗಳ ಹಾಡುವೆ ಮಗಲಿಂಗ, ಮಗಲಿಂಗ ಮಂಗಳ ಹಾಡುವೆ ಮಗಲಿಂಗ, ಮಗಲಿಂಗ ಮಂಗಳ ಹಾಡುವೆ ಮಗಲಿಂಗ. ಅರ್ಹತುನಿಪುರಂ ಜ್ಞಾನೇನ ಗುರುಮಂಗಲ ಪ್ರೇಮೋತ್ತಂ ಸಾಂಪರ್ವತು ಜಯ ಮಂಗಲಂ ದೇವ ಪಾರ್ವತಿ गाजलिंगेश्वर महाराज की राजराजेश्वरी महामाता की मल्लेश्वर महाराज की साधु संत महाराज की राम जय नमः पार्वती बजर नमः।